ಸೊ ಕಾನ್ಫಿಡೆನ್ಸ್ ಇಸ್ ಜನರಲ್ ವರ್ಡ್, ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ಎ ಪರ್ಟಿಕ್ಯುಲರ್ ನಮ್ಮ ಮೇಲೆ ನಾವು ಮಾಡ್ತಕ್ಕಂಥದ್ದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಮಾಡ್ತೀವಿ. ಈ ಕಾನ್ಫಿಡೆನ್ಸ್ ಯಾಕೆ ಬೇಕು ಫಸ್ಟು ಅಂತ ನೋಡಿದಾಗ, ನನಗೆ ಮಿಂಚಿದ ಕೆಲಸವನ್ನು ಕೈ ಎತ್ಕೋಬೇಕಾದ್ರೆ ನನಗೆ ಕಾನ್ಫಿಡೆನ್ಸ್ ಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಾನು ಏನು ಅಂದುಕೊಳ್ತಾ ಇದ್ದೀನಿ ಅದಕ್ಕಿಂತ ಒಂದು ಹೆಜ್ಜೆ ಮೇಲಿರ್ಬೇಕು. ನಾನು ಅಂದುಕೊಂಡಾಗ ನನಗೆ ಕಾನ್ಫಿಡೆನ್ಸ್ ಬೇಕು. ಇಲ್ಲ ಮಾಮೂಲಾಗಿ ನಾರ್ಮಲ್ ಕೆಲಸಗಳಿಗೆ ಕಾನ್ಫಿಡೆನ್ಸ್ ಬೇಕಾಗಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಬೇಕಾ? ಏನು ಟಿಫನ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಬೇಕಾ? ಆಫೀಸ್ಗೆ ಹೋಗೋದಕ್ಕೆ ಕಾನ್ಫಿಡೆನ್ಸ್ ಬೇಕಾ? ನಥಿಂಗ್, ಯಾವುದಕ್ಕೂ ಕಾನ್ಫಿಡೆನ್ಸ್ ಬೇಕಾಗಿಲ್ಲ. ಈಗ ನಿಮ್ಮನ್ನು ಸ್ಟೇಜ್ ಮೇಲೆ ಕರೆದ್ರೆ ಮಾತಾಡೋದಕ್ಕೆ ಅಂತ ಅಂದ್ಕೊಳ್ಳಿ. ನೀವು ಆವತ್ತಿನವ್ರಿಗೆ ಸ್ಟೇಜ್ ಹತ್ತಿರಲಿಲ್ಲ, ಓಕೆ, ನೀವು ಅಲ್ಲಿವರೆಗೆ ಮಾತಾಡಿರ್ಲಿಲ್ವ? ನೀವು ದಿನನಿತ್ಯ ಮಾತಾಡ್ತೀರಾ, ಎಲ್ಲರ ಜೊತೆ ಮಾತಾಡ್ತೀರಾ. ಅದೇ ನೀವು ಸ್ಟೇಜ್ ಮೇಲೆ ಕರೆದ ತಕ್ಷಣ ಮಾತಾಡ್ಕೊಂಡು ಹೋಗ್ಬಿಡುತ್ತೆ. ಯಾಕೆ ಅಂದರೆ ನಿಮಗೆ ಡೌಟು, ನಾನು ಹೆಂಗೆ ಮಾತಾಡ್ತೀನಿ ಗೊತ್ತಿಲ್ಲ. ಅಂದರೆ ಇಲ್ಲಿ ಆ ಒಂದು ಕಾನ್ಫಿಡೆನ್ಸ್ ಅನ್ನೋದು ನಮಗೆ ಗೊತ್ತಿಲ್ಲದೇನೆ ಪೇರೆಂಟ್ಸು ಅದ್ರ ಬಗ್ಗೆ ಕಾನ್ಫಿಡೆಂಟ್ ಆಗಿರು ಅಂತ ಹೇಳಿ ಅಂತ ಇದ್ದಾರೆ ಅಂತ ಅನ್ಬೋದು. ಆ್ಯಕ್ಚುಲಿ ಪೇರೆಂಟ್ಸ್ಗೆ ಡೌಟ್ ಆದ ಕಾರಣ ಕಾನ್ಫಿಡೆನ್ಸ್ ಅಂತ ವರ್ಡ್ ಬಳಸ್ತಿದ್ದಾರೆ. ಯಾವುದೇ ತಗೊಳ್ಳಿ, ಕಾನ್ಫಿಡೆನ್ಸ್ ಅಂತ ವರ್ಡ್ ಬಳಸ್ತಾ ಇದ್ದೀರ ಅಂತಂದರೆ ನಿಮ್ಮ ಮೇಲೆ ನಿಮಗೆ ಡೌಟ್ ಇದೆ. ನೀನು ಎಲ್ಲ ಪ್ರೂವ್ ಮಾಡು, ಕಾನ್ಫಿಡೆನ್ಸ್ ಆಗಿರು, ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ಧೈರ್ಯವಾಗಿರು, ಇವೆಲ್ಲ ಶಬ್ದಗಳು ಬಳಸ್ತಾ ಇದ್ದೀವಿ ಅಂದರೆ ಅವ್ನು ಪುಕ್ಕ ಅಂತವನು. ಅವನಿಗೆ ಡೌಟ್ ಇದೆ, ಅವನಿಗೆ ಎಲ್ಲದರಲ್ಲೂ ಡೌಟ್ ಇದೆ. ಅವನಿಗೆ ಯಾರಿಗೆ ಡೌಟ್ ಇದೆಯೋ ಅವರು ಈ ಕಾನ್ಫಿಡೆನ್ಸ್ ಅನ್ನೋ ಶಬ್ದ ಬಳಸ್ತಾರೆ. ಅವ್ರು ನೋಡ್ತಾ ಇರೋದೆಲ್ಲ ಒಂದು ದುಡ್ಡು ಅಂತ ಅನ್ಬೋದು. ಇವತ್ತಿನ ದಿವಸ ನಿನ್ನ ಕಾನ್ಫಿಡೆನ್ಸ್ ತಗೋ, ನೀನು ಏನೇ ತಗೋ, ನೀನು ದುಡ್ಡು ಬಿಟ್ಟರೆ ಬೇರೆ ಇಲ್ಲ. ಮಕ್ಕಳು ಎಲ್ಲಾದರೂ ಒಂದಿಷ್ಟು ವೆಕೇಶನ್ ಹೋಗ್ತಾರೆ ಅಂತ ಬೇಡ ಅಲ್ಲಿ ನೀರಿರುತ್ತೇನೋ, ಅಲ್ಲಿ ಅದಿರುತ್ತೇನೋ, ಹಂಗೆ ಮಾಡಿಬಿಡಿ, ಹಿಂಗೆ ಮಾಡಿಬಿಡಿ. ಅಲ್ಲಿ ಹೋಗ್ಬೇಕಾದ್ರೆ ನೀನು ನಾಲೆಡ್ಜ್ ಕೊಡು. ಏನು ಜಾಗ್ರತೆಗಳು ತಗೋಬೇಕೋ ಹೇಳು, ಯಾವ ನಾಲೆಡ್ಜ್ ಬೇಕೋ ಹೇಳು, ಅದನ್ನು ಬಿಟ್ಬಿಡ್ತೀವಿ ನಾವು. ಹಂಗೆ ಕೊಟ್ಟರೆ ಏನಾಗುತ್ತೆ, ಅವ್ರಿಗಿನ್ನೂ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಯಾಕಂದರೆ ಫ್ಯೂಚರಲ್ಲಿ ಅವನೊಬ್ಬನೇ ಫೇಸ್ ಮಾಡ್ಬೇಕಾಗಿರೋದು, ನಾವು ಪಕ್ಕಕ್ಕಿರಲ್ಲ. ಅಂದರೆ ಇಲ್ಲಿ ನಾವು ಎಜುಕೇಷನ್ ಸಿಸ್ಟಮ್ ಅಂತ ಹೇಳಿ ನೋಡ್ತಾ ಹೋದಾಗ ನಮ್ಮ ಒಂದು ಸ್ಕೂಲ್ಸು ಕಾಲೇಜ್ಗಳಲ್ಲಿ ಕಾನ್ಫಿಡೆನ್ಸ್ ತುಂಬುವಂಥ ಒಂದು ಕಾರ್ಯ ಸ್ವಲ್ಪ ಮಟ್ಟಿಗೆ ನಡೆದ್ರೆ ಅವರು ಕಾನ್ಫಿಡೆನ್ಸ್ ಅನ್ನೋದನ್ನ ಏನು ಅವರು ಗ್ರ್ಯಾಜುಯೇಟ್ ಆಗಿ ಹೊರಗಡೆ ಬಂದಾಗ ಲೈಫೇ ಪಾಠ ಕಲಿಸುತ್ತೆ ಅಂತ ಹೇಳಿ ಅಂತೀವಲ್ಲ. ಸೊ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅವರಾಗೆ ಇಂಪ್ರೂವ್ ಮಾಡ್ಕೋತಾ ಹೋಗ್ತಾರೆ. ಎಲ್ಲೂ ಕಾನ್ಫಿಡೆನ್ಸ್ ಯಾರು ತುಂಬಲ್ಲ. ಪ್ರತಿಯೊಂದು ಜೀವಿಗೂ ಕೂಡ ತಾನು ಬದುಕಬೇಕಂತಾನೆ ಹೋರಾಟ ಮಾಡುತ್ತದೆ. ಅಲ್ಲಿ ಕಾನ್ಫಿಡೆನ್ಸ್ ಬೇಕಾಗಿಲ್ಲ. ಅಲ್ಲಿ ಸಾಯ್ಬೇಕು ಅಂತ ಯಾರು ಹೋಗಲ್ಲ, ಬದುಕಲೇಬೇಕು. ಬದುಕಬೇಕಂದ್ರೆ ಏನು ಮಾಡಬೇಕು? ಸೊ ಬದುಕೋ ಹೋರಾಟಕ್ಕೆ ಕಾನ್ಫಿಡೆನ್ಸ್ ಬೇಕಾಗಿಲ್ಲ. ಬದುಕಿದ ನಂತರ ನೀನು ಪ್ರೂವ್ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಬೇಕು. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್. ಸೊ ನಮ್ಮ ಜೊತೆಗೆ ಇವತ್ತು KBR ಮ್ಯೂಸಿಂಗ್ಸ್ ಪಾಡ್ಕಾಸ್ಟ್ ಚಾನಲಲ್ಲಿ ವಿಮೇಶ್ ರೆಡ್ಡಿ ಸರ್ ಇದ್ದಾರೆ. ವೆಲ್ಕಮ್ ಟು KBR ಮ್ಯೂಸಿಂಗ್ಸ್ ಸರ್. ಥ್ಯಾಂಕ್ ಯು. ನಾವು ನಮ್ಮ ಜೀವನದಲ್ಲಿ ಯಾವುದೇ ಒಂದು ಕಾರ್ಯ ಮಾಡ್ತಾ ಇರಬೇಕಾದ್ರೆ ಒಂದು ಹಂತದಲ್ಲಿ ನಾವು ಡಿಸಿಷನ್ ತೊಗೊಳ್ಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಬರುತ್ತೆ. ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಕಾನ್ಫಿಡೆಂಟಾಗಿ ಮೂವ್ ಆಗ್ತೀವಿ, ಇಲ್ಲಾಂತ ಹೇಳಿದ್ರೆ ಓವರ್ ಕಾನ್ಫಿಡೆಂಟ್ ಆಗಿ ಆ ಒಂದು ಡಿಸಿಷನ್ ತೊಗೊಂಡು ಮೂವ್ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಹಾಗಾಗಿ ಈ ಒಂದು ಕಾನ್ಫಿಡೆನ್ಸು, ಓವರ್ ಕಾನ್ಫಿಡೆನ್ಸು ನಮ್ಮ ಜೀವನದಲ್ಲಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ಭೀಮೇಶ್ ರೆಡ್ಡಿ ಸರ್ ಜೊತೆಗೆ ತಿಳ್ಕೊಳ್ಳೋಣ. ಸರ್, ಆ್ಯಕ್ಚುಲಿ ನಾನು ನಿಮ್ಮ ಜೊತೆಗೆ ನನ್ನ ಜರ್ನಿ ಆಲ್ಮೋಸ್ಟ್ ಒಂದು 16 ಇಯರ್ಸ್ ಅಂತ ಅನ್ಬೋದು. ಹಲವಾರು ಏರುಪೇರುಗಳನ್ನು ನಿಮ್ಮ ಜೀವನದಲ್ಲಿ ನೀವು ನೋಡಿದ್ದೀರ. ಸೊ ಸಕ್ಸಸ್ಸು ಕೂಡ ಇದೆ, ಅದ್ರ ಜೊತೆಗೆ ತುಂಬ ಡೀಪಾಗಿ ಕೆಲವೊಂದು ಪರಿಸ್ಥಿತಿಗಳು ಬಂತು. ಆ್ಯಕ್ಚುಲಿ ಫೇಲ್ಯೂರ್ಸ್ ಕೂಡ ಇದೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಅದರಿಂದ ನೀವು ಹೊರಗಡೆ ಬರಬೇಕಾದ್ರೆ ಕೆಲವೊಂದು ಟೈಮ್ ಹರಸಾಹಸನೇ ಮಾಡಬೇಕಾಗಿ ಬಂತು ಅಂತ ಹೇಳಿ ಅನ್ಬೋದು. ಅಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಯಾವ ಥರ ಇತ್ತು, ಹೇಗೆ ವರ್ಕ್ ಆಯಿತು ನಿಮ್ಮ ಒಂದು ಬಿಲೀಫ್ ಸಿಸ್ಟಮು? ಸೊ ಹಾಗೆ ನಾವಿಲ್ಲಿ ಆ ಒಂದು ಸಂದರ್ಭನ ಎಸ್ಪೆಷಲಿ ನೀವು ಅದನ್ನು ಕಾನ್ಫಿಡೆಂಟಾಗಿ ಯಾವ ಥರ ನೋಡಿದ್ರಿ, ಅಥವಾ ಓವರ್ ಕಾನ್ಫಿಡೆನ್ಸಿಂದ ಕೆಲವೊಂದು ಮಾಡಿರ್ತಕ್ಕಂಥ ಸಂದರ್ಭಗಳು ಇದಾವ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಆ್ಯಕ್ಚುಲಿ ನೀವು ಕಾನ್ಫಿಡೆನ್ಸ್ ಅಂತ ಕೇಳಿದ್ರಿ, ಅದನ್ನು ಆತ್ಮಸ್ಥೈರ್ಯ ಅಂತ ನಮ್ಮ ಕನ್ನಡದಲ್ಲಿ ಕರೀತಾರೆ. ಹೌದು. ಅಥವಾ ವಿಶ್ವಾಸ, ಆತ್ಮಸ್ಥೈರ್ಯ ಅಂತ ಕರೀತಾರೆ. ಸೊ ಇಂಗ್ಲೀಷಲ್ಲಿ ಕಾನ್ಫಿಡೆನ್ಸ್ ಅಂತ ಕರಿತೀವಿ. ಕಾನ್ಫಿಡೆನ್ಸ್ ಅಂತೀವಿ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಕರಿತೀವಿ. ಸೊ ಕಾನ್ಫಿಡೆನ್ಸ್ ಇಸ್ ಜನರಲ್ ವರ್ಡ್, ಸೆಲ್ಫ್ ಕಾನ್ಫಿಡೆನ್ಸ್ ಇಸ್ ಎ ಪರ್ಟಿಕ್ಯುಲರ್ ನಮ್ಮ ಮೇಲೆ ನಾವು ಮಾಡ್ತಕ್ಕಂಥದ್ದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಮಾಡ್ತೀವಿ. ಈ ಕಾನ್ಫಿಡೆನ್ಸ್ ಯಾಕೆ ಬೇಕು ಫಸ್ಟು ಅಂತ ನೋಡಿದಾಗ, ನನಗೆ ಮಿಂಚಿದ ಕೆಲಸವನ್ನು ನಾನು ಕೈ ಎತ್ಕೋಬೇಕಾದ್ರೆ ನನಗೆ ಕಾನ್ಫಿಡೆನ್ಸ್ ಬೇಕು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಮಗಳು SLC ಎಕ್ಸಾಮ್ ಬರೀಬೇಕು, ಓದ್ತಾ ಇದ್ಲು. ಓಕೆ. ಓದ್ತಾ ಇದ್ದರೆ ಅವಳು ಸ್ವಲ್ಪ ಕನ್ನಡದಲ್ಲಿ ವೀಕ್. ಸೊ ನಾನು ಕನ್ನಡ ಹೇಳ್ಕೊಡ್ತಾ ಇದ್ದೆ.
ಸೊ ಏನಂದ್ಲು, ಅಪ್ಪ ಈ ಎಕ್ಸಾಮ್ ನನಗೆ ಸ್ವಲ್ಪ ಕಷ್ಟ ಅನಿಸುತ್ತೆ ಅಂತ ಅಂದ್ಲು. ನಾನು ಹೇಳಿದೆ, ನಾವು SSLC ಓದಬೇಕಾದ್ರೆ ನಾವು ಹೆಂಗೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂತಂದರೆ, ನಮಗೆ 35ರಿಂದ 40 ಮಾರ್ಕ್ಸ್ ಬಂದುಬಿಟ್ರೆ ಸೂಪರ್ ಸಕ್ಸಸ್, ನಾವು ಪಾಸ್ ಅಲ್ಲ. ಓಕೆ, ಸೊ ನಿನಗೆ ಈಗ 35ರಿಂದ 40 ಬರೋ ಕಾನ್ಫಿಡೆನ್ಸ್ ಇದೆಯಾ ಅಂತ ಕೇಳಿದೆ. ಏನಪ್ಪ ಹಂಗೆ ಕೇಳ್ತೀಯ, ನನಗೆ 70-80 ಬರುತ್ತೆ ಅಂತ. ಮತ್ತು 70-80 ಬಂದಮೇಲೆ ಯಾಕೆ ನೀನು ವೀಕ್ ಆಗ್ತಿದ್ಯಾ? ಇಲ್ಲಿಲ್ಲ, ನನಗೆ 90 ಆ್ಯಂಡ್ ಅಬೋವ್ ಬರಬೇಕಲ್ಲ. ಅಂದರೆ ಯಾವಾಗ ನಾನು ಏನು ಅಂದುಕೊಳ್ತಾ ಇದ್ದೀನಿ ಅದಕ್ಕಿಂತ ಒಂದು ಹೆಜ್ಜೆ ಮೇಲಿರ್ಬೇಕು. ನಾನು ಅಂದುಕೊಂಡಾಗ ನನಗೆ ಕಾನ್ಫಿಡೆನ್ಸ್ ಬೇಕು. ಇಲ್ಲ ಮಾಮೂಲಾಗಿ ನಾರ್ಮಲ್ ಕೆಲಸಗಳಿಗೆ ಕಾನ್ಫಿಡೆನ್ಸ್ ಬೇಕಾಗಿಲ್ಲ. ಹೌದಾ? ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಬೇಕಾ? ಏನು ಟಿಫನ್ ಮಾಡೋಕ್ಕೆ ಕಾನ್ಫಿಡೆನ್ಸ್ ಬೇಕಾ? ಏನು ನಾನು ನಿಮಗೆ ಆಫೀಸ್ಗೆ ಹೋಗೋದಕ್ಕೆ ಕಾನ್ಫಿಡೆನ್ಸ್ ಬೇಕಾ? ನಥಿಂಗ್, ಯಾವುದಕ್ಕೂ ಕಾನ್ಫಿಡೆನ್ಸ್ ಬೇಕಾಗಿಲ್ಲ. ಆಫೀಸಲ್ಲಿ ನಿಮಗೆ ಮಾಡುವಷ್ಟು ಕೆಲಸ ಕೊಟ್ಟರೆ ಕಾನ್ಫಿಡೆನ್ಸ್ ಬೇಕಾಗಿಲ್ಲ ನಿಮಗೆ. ಆ ಮಾಡುವಷ್ಟು ಕೆಲಸದಕ್ಕಿಂತಲೂ ಜಾಸ್ತಿ ಕೊಟ್ರೆ ಅಂತ ಅಂದ್ಕೊಳ್ಳಿ, ಅದಕ್ಕೆ ಕಾನ್ಫಿಡೆನ್ಸ್ ಬೇಕು. ಅಂದರೆ ನಿಮ್ಮ ಲಿಮಿಟ್ಗೂ ದಾಟಿ, ಅಂದರೆ ಸ್ಕೇಲ್ ಅಂತ ಕರೀತಾರೆ. ಅಂದರೆ ನಮಗೆ 1 to 10 ಒಂದು ಸ್ಕೇಲ್ ಇರುತ್ತೆ. ನಾನು ಇದು ಮಾಡಬಲ್ಲೆ, ಇಲ್ಲಿವರೆಗೆ ಆರಾಮಾಗಿ ಮಾಡಬಲ್ಲೆ ನಾನು. ಅದು ಅದರ ಆಚೆ ಮೀರಿ ಮಾಡಬೇಕು ಅಂತಂದರೆ ಕಾನ್ಫಿಡೆನ್ಸ್ ಬೇಕು. ಹೌದು. ಓಕೆ, ಸೊ ಹಂಗಾಗಿ ನಮ್ಮ ಜೀವನದಲ್ಲಿ ನಾವು ಏನಾದರೂ ನಾವು ಹೈಯರ್ ಸ್ಕೇಲ್ಸ್ನ, ಅಂದರೆ ಹೈಯರ್ ಪಾಸಿಬಿಲಿಟೀಸ್ ಅಂತ ಏನು ಕರಿತೀವಿ, ಅದನ್ನು ಅಚೀವ್ ಮಾಡಬೇಕು ಅಂತಂದರೆ ನಮಗೆ ಕಾನ್ಫಿಡೆನ್ಸ್ ಬೇಕು. ಸೊ ನಾವು ಒಂದು ವೇಳೆ ಅಚೀವ್ ಮಾಡಬೇಕು ಅಂತಂದರೆ ಕಾನ್ಫಿಡೆನ್ಸ್ ಯಾಕೆ ಬೇಕು ಅಂತಂದರೆ ನಮಗೆ ಡೌಟ್ ಇರುತ್ತೆ. ಈಗ ನಿಮ್ಮನ್ನು ನೀವು ಸ್ಟೇಜ್ ಮೇಲೆ ಕರೆದ್ರೆ ಮಾತಾಡೋದಕ್ಕೆ ಅಂತ ಅಂದ್ಕೊಳ್ಳಿ. ನೀವು ಆವತ್ತಿನವ್ರಿಗೆ ಸ್ಟೇಜ್ ಹತ್ತಿರಲಿಲ್ಲ. ಓಕೆ, ನೀವು ಅಲ್ಲಿವರೆಗೆ ಮಾತಾಡಿರಲಿಲ್ವ? ನೀವು ಖಂಡಿತ ದಿನನಿತ್ಯ ಮಾತಾಡ್ತೀರಾ, ಎಲ್ಲರ ಜೊತೆ ಮಾತಾಡ್ತೀರಾ, ನಿಮ್ಮ ಫ್ರೆಂಡ್ಸು, ಕಲೀಗ್ಸು, ಅವರು ಇವ್ರು ಎಲ್ಲ. ಅದೇ ನೀವು ಸ್ಟೇಜ್ ಮೇಲೆ ಕರೆದ ತಕ್ಷಣ ಮಾತನಾಡ್ಕೊಂಡು ಹೋಗ್ಬಿಡುತ್ತೆ. ಯಾಕೆ ಅಂದರೆ ನಿಮಗೆ ಡೌಟು, ನಾನು ಹೆಂಗೆ ಮಾತಾಡ್ತೀನೋ ಗೊತ್ತಿಲ್ಲ. ಅಲ್ಲಿ ಅದೇ ನೀವು ಕೆಳಗಡೆ ನೀವು ಬೇಕಾದಷ್ಟು ಜನ ಹತ್ರ ಜೋಕ್ಸ್ ಮಾಡ್ತೀರಾ, ಇನ್ನೊಂದು ಮಾಡ್ತೀರಾ, ಅಲ್ಲಿ ಏನೇನೋ ಡೌಟ್ ಇಲ್ಲ ನಿಮಗೆ. ಕಾನ್ಫಿಡೆನ್ಸ್ ಅಂತ ನೀವು ಯಾವತ್ತು ಬರುತ್ತೆ ಅಲ್ಲಿ ಡೌಟ್ ಬಂದ್ಬಿಡುತ್ತೆ. ಅಲ್ಲಿ ಈಗ ನೋಡು, ಮಕ್ಕಳಿಗೆ ಸರಿಯಾಗಿ ಓದ್ಕೋ, ಸರಿಯಾಗಿ ನೀವು ಮಾರ್ಕ್ಸ್ ತರಬೇಕು, ನೀನು 90 ಆ್ಯಂಡ್ ಅಬೋವ್ ಬರ್ಬೇಕು, ನೀನು ಆ ಕಾನ್ಫಿಡೆನ್ಸ್ನಲ್ಲಿ ತರಬೇಕು ನೀನು. ಈ ಥರ ಮಾತಾಡಿದ್ರೆ ಮಕ್ಕಳು ಡೌಟ್ ಬಂದ್ಬಿಡ್ತಾರೆ, ನನಗೆ 90 ಬರಲ್ಲಪ್ಪ ಅಂತ. ಓಕೆ, ಚೆನ್ನಾಗಿ ಓದ್ಕೋ, ಅದರಿಂದ ನಾಲೆಡ್ಜ್ ತಗೋ, ನೀನು ಎಷ್ಟು ನಿನಗೆ ಸಾಧ್ಯ ಆಗುತ್ತೋ ಅಷ್ಟು ಬರೀ, ಇದೆಲ್ಲ ಮೆಮೊರಿ ಟೆಸ್ಟು ಅಂತ ಹೇಳಿದ್ವಿ ಅಂತ ಅಂದ್ಕೊಳ್ಳಿ. ಚೆನ್ನಾಗಿ ಮಾಡ್ತವೆ ಹುಡುಗರು, ಫಸ್ಟ್ ಕ್ಲಾಸೇ ಮಾಡ್ತವೆ. ಅಂದರೆ ಇಲ್ಲಿ ಆ ಒಂದು ಕಾನ್ಫಿಡೆನ್ಸ್ ಅನ್ನೋದು ನಮಗೆ ಗೊತ್ತಿಲ್ಲದೇನೆ ಪೇರೆಂಟ್ಸು ಅದ್ರ ಬಗ್ಗೆ ಕಾನ್ಫಿಡೆಂಟ್ ಆಗಿರು ಅಂತ ಹೇಳಿ ಅಂತ ಇದ್ದಾರೆ ಅಂತ ಅನ್ಬೋದು. ಆ್ಯಕ್ಚುಲಿ ಪೇರೆಂಟ್ಸ್ಗೆ ಡೌಟ್ ಆದ ಕಾರಣ ಕಾನ್ಫಿಡೆನ್ಸ್ ಅಂತ ವರ್ಡ್ ಬಳಸ್ತಿದ್ದಾರೆ. ಈ ಯಾವುದೇ ತಗೊಳ್ಳಿ, ಕಾನ್ಫಿಡೆನ್ಸ್ ಅಂತ ವರ್ಡ್ ಬಳಸ್ತಾ ಇದ್ದೀರ ಅಂತಂದರೆ ನಿಮ್ಮ ಮೇಲೆ ನಿಮಗೆ ಡೌಟ್ ಇದೆ. ಅಂದರೆ ಅವ್ರ ಬಗ್ಗೆ ಅವ್ರಿಗೆ ಡೌಟ್ ಇದೆ, ಮಾಡ್ತಾನೋ ಅವ್ರು ಮಾಡಿರೋದಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಫಾರ್ ಎಕ್ಸಾಂಪಲ್, ಮಕ್ಕಳ ಮೇಲೆ ಪೇರೆಂಟ್ಸಿಗೆ ಡೌಟ್ ಇಲ್ಲ ಅಂತ ಅಂದ್ಕೊಳ್ಳಿ, ಕಾನ್ಫಿಡೆನ್ಸ್ ಅನ್ನೋ ಶಬ್ದನೇ ಬರಲ್ಲ ಅಲ್ಲಿ, ವರ್ಡೇ ಬರಲ್ಲ ಅಲ್ಲಿ. ಧೈರ್ಯವಾಗಿರೋ, ನಿನ್ನ ಪ್ರೂವ್ ಮಾಡ್ಕೋ, ಏನು ಅವೆಲ್ಲ ಏನದು ಡೌಟ್ ಅಂತ. ನೀನು ಎಲ್ಲ ಪ್ರೂವ್ ಮಾಡು, ಕಾನ್ಫಿಡೆನ್ಸ್ ಆಗಿರು, ಸೆಲ್ಫ್ ಕಾನ್ಫಿಡೆನ್ಸ್ ಇರಬೇಕು, ಧೈರ್ಯವಾಗಿರು, ಇವೆಲ್ಲ ಶಬ್ದಗಳು ಬಳಸ್ತಾ ಇದ್ದೀವಿ ಅಂದರೆ ಅವ್ನು ಪುಕ್ಕ ಅಂತ. ಅವನಿಗೆ ಡೌಟ್ ಇದೆ, ಅವನಿಗೆ ಎಲ್ಲದರಲ್ಲೂ ಡೌಟ್ ಇದೆ ಅವನಿಗೆ. ಯಾರಿಗೆ ಡೌಟ್ ಇದೆಯೋ ಅವರು ಈ ಕಾನ್ಫಿಡೆನ್ಸ್ ಅನ್ನೋ ಶಬ್ದ ಬಳಸ್ತಾರೆ. ಡೌಟ್ ಇಲ್ಲ ಅಂದ್ಕೊಳ್ಳಿ, ಕ್ಯಾಶುವಲ್ ಆಗಿರ್ತಾರೆ ಅವರು, ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ತಾರೆ, ಅದು ಆರಾಮಾಗಿ ಮಾಡ್ತಾನೆ. ಅಂದರೆ ಇಲ್ಲಿ ನಾವು ಎಲ್ಲೋ ಒಂದು ಕಡೆ ಕಾನ್ಫಿಡೆಂಟ್ ಅನ್ನೋ ವರ್ಡ್ನ ತುಂಬ ವಿಪರೀತವಾಗಿ ಯೂಸ್ ಮಾಡ್ತೀವಿ. ಕಾನ್ಫಿಡೆಂಟ್ ಆಗಿರೋ, ನೀವು ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಕಾನ್ಫಿಡೆಂಟ್ ಆಗಿ ಮಾತಾಡು, ಆಮೇಲೆ ನೀವು ಜಾಬ್ ತೊಗೊಂಡಾಗ ಅದನ್ನು ಜಾಬ್ ಉಳಿಸ್ಕೋಬೇಕಾದ್ರೆ ಸ್ಕೇಲ್, ಅಂದರೆ ಈಗ ಪ್ರಮೋಷನ್ ಮಾಡಬೇಕಾದ್ರೆ ಕಾನ್ಫಿಡೆಂಟಾಗಿ ನೀನು ಕೇಳು ಪ್ರಮೋಷನ್ನ, ಅಥವಾ ಏನೋ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ನೀನು ಕಾನ್ಫಿಡೆಂಟಾಗಿ ಇದು ಮಾಡು, ಕಾನ್ಫಿಡೆಂಟಾಗಿ ಡಿಸಿಷನ್ ತೊಗೊಂತ, ಅದ್ರ ಬಗ್ಗೆ ವರ್ಕ್ಶಾಪ್ಸ್ಗಳನ್ನೇ ಮಾಡ್ತಾರೆ ಆ್ಯಕ್ಚುಲಿ. ಸೊ ಇಲ್ಲಿ ನೋಡಿ, ಕಾನ್ಫಿಡೆನ್ಸ್ ಅಂತಿದೆ. ಕಾನ್ಫಿಡೆನ್ಸ್ಗೆ ಅಪೋಸಿಟ್ ವರ್ಡ್ ಯಾವುದು? ಡೌಟ್ಗೆ ಫಿಯರ್ ಅಂತಲೂ ಅನ್ಬೋದಲ್ಲ. ಡೌಟು, ಫಿಯರು, ಇವೆಲ್ಲವಕ್ಕೂ ಪೇರೆಂಟ್ಸ್ ಯಾರು? ಮೈಂಡ್ ಅಲ್ಲಲ್ಲ, ನಿನ್ನ ನಾಲೆಡ್ಜು, ನಿನ್ನ ಸ್ಕಿಲ್ಲು. ಓಕೆ, ಯಾವತ್ತಿಗೂ ನಿನ್ನಲ್ಲಿ ಸ್ಕಿಲ್ ಇಲ್ವೋ, ನಿನ್ನ ನಾಲೆಡ್ಜ್ ಇಲ್ವೋ, ಅವಾಗ ಡೌಟ್ ಬರುತ್ತೆ. ಸ್ಕಿಲ್ಲು ನಾಲೆಡ್ಜ್ ಇಲ್ಲ, ನಿನ್ನ ಫಿಯರ್ ಬರುತ್ತೆ. ನಿನ್ನ ಹತ್ರ ಸ್ಕಿಲ್ಲು ನಾಲೆಡ್ಜ್ ಇತ್ತು ಅಂತ ಅಂದ್ಕೋ, ಕಾನ್ಫಿಡೆನ್ಸ್ ಇರುತ್ತೆ ನಿನಗೆ. ಹೌದು.
ನೀನು ಡೌಟ್ ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಡೌಟ್ ಪಡ್ತಾ ಇದೆಯಾ ಅಂದರೆ ಅರ್ಥ ಏನು, ನಿನಗೆ ಆ ಒಂದು ಕೆಲಸಕ್ಕೆ ಸಂಬಂಧಪಟ್ಟಂಥ ನಾಲೆಡ್ಜ್ ಇಲ್ಲ, ಆ ಕೆಲಸಕ್ಕೆ ಸಂಬಂಧಪಟ್ಟಂಥ ಸ್ಕಿಲ್ ಇಲ್ಲ. ಸೊ ದಟ್ ನಿನಗೆ ಕಾನ್ಫಿಡೆನ್ಸ್ ಬೇಕು ಅವಾಗ. ಅಂದರೆ ಫೇಕ್ ಆಗಿಯೋ, ಫಾರ್ ಎಕ್ಸಾಂಪಲ್ ಇವಾಗ ನೀನು ಒಂದು ವಿಷಯವನ್ನು ಸಮಗ್ರವಾಗಿ ತಿಳ್ಕೊಂಡಿದೀಯ ಅಂತ ಅಂದ್ಕೊ, ನೀನು ಸ್ಟೇಜಲ್ಲಿ ಕರೆದ್ರು ಮಾತಾಡೋದಕ್ಕೆ, ನಿನಗೆ ಕಾನ್ಫಿಡೆಂಟ್ ಅಂತ ಯಾರಾದರೂ ಹೇಳ್ಬೇಕಾ? ಬಿಕಾಸ್ ಯು ಹ್ಯಾವ್ ಅ ನಾಲೆಡ್ಜ್, ಯು ಹ್ಯಾವ್ ಎ ಸ್ಕಿಲ್. ಸೊ ನೀನು ಅನರ್ಗಳವಾಗಿ ಮಾತಾಡ್ತೀಯ ಅದ್ರ ಬಗ್ಗೆ, ಏನೇನು ಡೌಟ್ ಇಲ್ಲ. ಅವಾಗ ಹೋಗಿ ಮೈಕ್ ತೊಗೊಂಡ್ರೆ ಸಾಕು, ಆ ಮಾತುಗಳಲ್ಲಿ ಇಡೀ ಸಭೆ ಮಂತ್ರಮುಗ್ಧವಾಗಿಬಿಡುತ್ತೆ. ಬಿಕಾಸ್ ಯು ಹ್ಯಾವ್ ಎ ನಾಲೆಡ್ಜ್. ವೇರ್ ಯುವ ನಿನ್ನ ನಾಲೆಡ್ಜ್ ಎಲ್ಲಿರುತ್ತೋ ಅಲ್ಲಿ ನಿನಗೆ ಕಾನ್ಫಿಡೆನ್ಸ್ ಇರುತ್ತೆ. ಡೌಟ್ ಅಂದ್ರೇನು? ನಾಲೆಡ್ಜ್ ಇಲ್ಲ ಅಂತ. ಅಲ್ಲಿ ಸ್ಕಿಲ್ ಇಲ್ಲ, ನಾಲೆಡ್ಜ್ ಇಲ್ಲ, ಟ್ಯಾಲೆಂಟ್ ಇಲ್ಲ. ಸೊ ದಟ್ ನಿನಗೆ ಡೌಟ್ ಆಗುತ್ತೆ. ಪ್ರಾಕ್ಟೀಸ್ ಕೂಡ ಇರೋದಿಲ್ಲ. ಅದಿಲ್ಲ ಅಂದ್ರೆ ಅದಿಲ್ಲ. ಇವಾಗ ಮಕ್ಕಳಿಗೆ 90 ಬರಬೇಕು, 95 ಬರಬೇಕು ಅಂತ ಇವ್ನು ಹೇಳ್ತಾನೆ, ಇವನಿಗೆ ಡೌಟು, ಇವನಿಗೆ ನಾಲೆಡ್ಜ್ ಇಲ್ಲ ಇವನಿಗೆ. ಇವಾಗ 95, 99 ತೆಗಿಬೇಕು ಅಂತಂದರೆ ಯಾವ ನಾಲೆಡ್ಜ್ ಇರಬೇಕು ಅಂತ ಇವನು ಹೇಳ್ಬೇಕು ಅದನ್ನು. ಇವನಿಗೆ ನಾಲೆಡ್ಜ್ ಇಲ್ಲ ಇವನಿಗೆ. ಅದಕ್ಕೆ ಇವತ್ತಿನ ದಿವಸ ಮಕ್ಕಳಿಗೆ ಎಷ್ಟೊಂದು ಬರೀ ಮಕ್ಕಳು ಪ್ರೆಷರ್ ಕ್ರಿಯೇಟ್ ಮಾಡ್ತದೇ ಹೊರತು ಅದನ್ನು ಹೆಂಗೆ ಪಡೆಯೋದು ಅಂತ ಹೇಳೋದು ನಿಜವಾದ ತನ್ನ ತಾಯಿಗಳವರು. ಅರ್ಥ ಆಯ್ತಾ? ಪ್ರೆಷರ್ ಯಾವನು ಬೇಕಾದ್ರೆ ಕ್ರಿಯೇಟ್ ಮಾಡಿ, ನಿನ್ನ ಬಾಸ್ ನಿನ್ನ ಪ್ರೆಷರ್ ಕ್ರಿಯೇಟ್ ಮಾಡಲ್ವೇನು? ಖಂಡಿತ ಮಾಡ್ತಾನೆ. ಹಾಂ, ಬಟ್ ಪ್ರೆಷರ್ ಕ್ರಿಯೇಟ್ ಮಾಡ್ತಾನೆ. ಅಟ್ ದ ಸೇಮ್ ಟೈಮ್ ಹಿ ಹ್ಯಾವ್ ಎ ನಾಲೆಡ್ಜ್. ನೀನು ಮಾಡಿಲ್ಲ ಅಂದ್ರೆ ಅವ್ನು ಮಾಡ್ತಾನೆ ಅವನು. ಹೌದು, ಅದು ಬಾಸ್ ಅಂತಂದರೆ. ಬಾಸ್ಗೆ ನೀನು ಗೌರವ ಕೊಡ್ತೀಯ ಅವಾಗ ನೀನು. ಬಿಕಾಸ್ ಯಾಕೆ ಅಂತ ನಾನು ಬಾಸ್ ಹತ್ರ ನಾನು ಕಲಿತೀನಿ. ಹೌದು, ಒಂದು ವೇಳೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂದ್ರೆ ಇಲ್ಲಿ ತೊಗೊಂಬ ಅಂತ ಕರೆದ್ಬಿಟ್ಟು ಇದು ಹಿಂಗೆ ಮಾಡು ಅಂತ ಹೇಳ್ಕೊಡ್ತಾನೆ ನಿನಗೆ. ಅವಾಗ ನಿನಗೆ ಏನಾಗುತ್ತೆ, ನಿನಗೆ ಕಾನ್ಫಿಡೆನ್ಸ್ ಎಲ್ಲಿದೆ ಬರುತ್ತೆ? ನಾನು ಒಂದು ವೇಳೆ ಈ ಕೆಲಸದಲ್ಲಿ ಫೇಲ್ ಆದರೂ ಕೂಡ ನನ್ನ ಬಾಸ್ ಇದ್ದಾನೆ ಅಂತ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಿನಗೆ. ಹೌದು, ಅವ್ರು ನೋಡ್ಕೋತಾರೆ ನನ್ನ, ಬಟ್ ನನ್ನ ಕೆಲಸ ನಾನು ಮಾಡ್ತೇನೆ ಅನ್ನೋ ಕಾನ್ಫಿಡೆನ್ಸ್ ಇರುತ್ತೆ. ಬಿಕಾಸ್ ಯು ಡೋಂಟ್ ಹ್ಯಾವ್ ಎ ನಾಲೆಡ್ಜ್. ಆದ ಕಾರಣ ನೀನು ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ತೀಯ, ಮಿಕ್ಕಿದ್ದನ್ನು ನಿಮ್ಮ ಬಾಸ್ ಹೇಳ್ಕೊಟ್ಟು ಮಾಡಿಸ್ತಾನೆ. ಅದೇ ಮನೆಯಲ್ಲಿ ತಂದೆ ತಾಯಿಗಳು ಏನು ಮಾಡ್ತಾರೆ, ಬರೀ ಪ್ರೆಷರ್ ಕ್ರಿಯೇಟ್ ಮಾಡ್ತಾರೆ. 95 ಬರಬೇಕು, 99 ಬರಬೇಕು. ನಿನ್ನ ಮುಖಕ್ಕೆ ನಿನಗೆ ಎಷ್ಟು ಬರುತ್ತೆ? ಅವ್ನು 9 ಬರಲ್ಲ ಅವನಿಗೆ. ಅವನ್ನ ಕೂಡಿಸಿದ್ರೆ 9 ಬರಲ್ಲ ಅವನಿಗೆ. ಅಂದರೆ ಈ ಇವರೆಲ್ಲ ಏನು ಮಾಡ್ತಾರೆ ಅಂತಂದರೆ ಬರೀ ಪ್ರೆಷರ್ನ ಕ್ರಿಯೇಟ್ ಮಾಡ್ತಾರೆ ಮಕ್ಕಳ ಮೇಲೆ. ನಾನು ಆ ವರ್ಡ್ ಯೂಸ್ ಮಾಡಬಾರ್ದು. ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಆ ಮಕ್ಕಳ ಮೇಲೆ ಕೊಡ್ತಕ್ಕಂಥ ಪ್ರೆಷರಿಂದ ಯೂಸ್ ಮಾಡ್ತಾ ಇದ್ದೇನೆ ಆ ವರ್ಡ್ನ. ಅಂದರೆ ಇಲ್ಲಿ ಅವರ ಬಾಲ್ಯವನ್ನು ಸರ್ವನಾಶ ಮಾಡ್ತಾ ಇದ್ದಾರೆ. ಅವ್ರು ನೋಡ್ತಾ ಇರೋದೆಲ್ಲ ಒಂದು ದುಡ್ಡು ಅಂತ ಅನ್ಬೋದು. ಇವತ್ತಿನ ದಿವಸ ನಿನ್ನ ಕಾನ್ಫಿಡೆನ್ಸ್ ತಗೋ, ನೀನು ಏನೇ ತಗೋ, ನೀನು ದುಡ್ಡೇ. ದುಡ್ಡು ಬಿಟ್ಟರೆ ಬೇರೆ ಇಲ್ಲ. ಅವನ್ನ ನಾವು ಒಂದು ಪರ್ಟಿಕ್ಯುಲರ್ ಒಂದು ಗೇಜಲ್ಲಿ ಫಿಕ್ಸ್ ಮಾಡೋದಕ್ಕೆ ನೀನು ಇದರಲ್ಲೇ ಸಂಪಾದನೆ ಮಾಡಬೇಕು. ನಿನಗೆ ಬೇರೆ ದಾರಿ ಇಲ್ಲ. ಇದೇ ದಾರಿಯಲ್ಲಿ ಸಂಪಾದನೆ ಮಾಡಬೇಕು. ಅಂದರೆ ಒಂದು ನ್ಯಾರೋ ಮೈಂಡೆಡ್ ಥಿಂಕಿಂಗ್ ಇಟ್ಕೊಂಡು ಅವನ್ನ ಪ್ರೆಷರ್ ಕ್ರಿಯೇಟ್ ಮಾಡ್ತಾನೆ ಪಾಪ. ಅವರ ಬಾಲ್ಯವನ್ನು ಸರ್ವನಾಶ ಮಾಡಿ ಅವನ ಯೌವನವನ್ನು ಸರ್ವನಾಶ. ಇವಾಗ ಏನು ಮಾಡ್ತಾ ಇದ್ದೀವಿ ನೋಡಿ. ಇವಾಗ ನೀನಿದೆಯ 22 ವರ್ಷ ಏನು ಮಾಡಿದೆ ನಾನು? ಓದು 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 ಅಲ್ಲ, ಓಡು 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 ಮಾಡಿದೆ. ಇವಾಗ ನೀನು ಜಾಬ್ನ ಸೇರ್ಕೊಂಡಿದೀಯ. ನಿನ್ನ ಕಂಪ್ನಿಯಲ್ಲಿ ಏನು ಮಾಡ್ತಾರೆ? ಹಿಂಡು 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 ಅಷ್ಟೇ ಅಲ್ಲ. ಏನು ಲೈಫು ಇಷ್ಟೇನಾ? ಸೊ ಇದೆಲ್ಲದಕ್ಕೂ ಈ ಒಂದು ಹಣದಕ್ಕೋಸ್ಕರನೇ ಕಾನ್ಫಿಡೆನ್ಸ್. ಬೇರೆ ಏನಾದರೂ ಒಂದು ಸಾಹಸವಾದ ಒಂದು ಕ್ರಿಯೆಯನ್ನು ಮಾಡೋಕ್ಕೆ ಕಾನ್ಫಿಡೆನ್ಸ್ ಹೇಳ್ತದೇನಾ? ಹೇಳು. ಏನಾದರೂ ಅವನಿಗೆ ಮಕ್ಕಳಿಗೆ ಆಗಿರ್ಬೋದು, ಯಾರಿಗೇ ಆಗಿರ್ಬೋದು, ಅವನು ದುಡ್ಡನ್ನು ಪಕ್ಕಕ್ಕಿಟ್ಟು ಬೇರೆ ಕಾನ್ಫಿಡೆನ್ಸ್ ಕ್ರಿಯೇಟ್ ಮಾಡೋದಕ್ಕೆ ಏನಾದರೂ ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡ್ತದಾನ? ಇಲ್ಲವೇ ಇಲ್ಲ. ಪೇರೆಂಟ್ಸೇ ಬಿಡ್ತಾ ಇಲ್ವಾ? ಭಯ. ಯಾಕಂದ್ರೆ ಅವ್ರಿಗೆ ಡೌಟ್ ಇದೆ. ಈಗ ಮಕ್ಕಳಿಗೆ ಏನು ಮಾಡೋಕ್ಕೂ ಇಲ್ಲ. ಅವರು ಓನಾಗಿ ಏನು ಮಾಡ್ಬೇಕು ಅಂದ್ರೆ ಆಗಲ್ಲ. ಬೇಡ ಬೇಡ ಬೇಡಪ್ಪ, ಅದು ಬೇಡಪ್ಪ, ಅದು ಬೇಡಪ್ಪ. ಅವ್ರಿಗೆ ಟ್ಯಾಲೆಂಟ್ ಇರುತ್ತೆ ಮಗುಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮಕ್ಕಳು ಇಲ್ಲಾದರೂ ಒಂದಿಷ್ಟು ವೆಕೇಶನ್ ಹೋಗ್ತಾರೆ ಅಂತ ಅಂದ್ಕೊಳ್ಳಿ. ಬೇಡ ಬೇಡ ಬೇಡ, ಅಲ್ಲಿ ನೀರಿರುತ್ತೇನೋ, ಅಲ್ಲಿ ಅದು ಇರುತ್ತೇನೋ, ಹಂಗೆ ಮಾಡಿಬಿಡಿ, ಹಿಂಗೆ ಮಾಡಿಬಿಡಿ. ಅಲ್ಲಿ ಹೋಗ್ಬೇಕಾದ್ರೆ ನೀನು ನಾಲೆಡ್ಜ್ ಕೊಡು. ಏನು ಜಾಗ್ರತೆಗಳು ತಗೋಬೇಕೋ ಹೇಳು, ಯಾವ ನಾಲೆಡ್ಜ್ ಬೇಕೋ ಹೇಳು. ಅದನ್ನು ಬಿಟ್ಬಿಡ್ತೀವಿ ನಾವು. ಹಂಗೆ ಕೊಟ್ಟರೆ ಏನಾಗುತ್ತೆ, ಅವ್ರಿಗಿನ್ನೂ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಯಾಕಂದ್ರೆ ಫ್ಯೂಚರಲ್ಲಿ ಅವನೊಬ್ಬನೇ ಫೇಸ್ ಮಾಡ್ಬೇಕಾಗಿರೋದು. ನಾವು ಪಕ್ಕಕ್ಕಿರಲ್ಲ, ಪೇರೆಂಟ್ಸ್ ಪಕ್ಕಕ್ಕಿರಲ್ಲ ಯಾವತ್ತೂ ಕೂಡ. ಪೇರೆಂಟ್ಸ್ ಹಬ್ಬ ಅಂದ್ರೆ ಎಷ್ಟರವರೆಗೆ ಇರ್ಬೋದು ಪಕ್ಕಕ್ಕೆ? ಒಂದು 18 ವರ್ಷದವರೆಗೆ ಇರ್ಬೋದು. 18 ವರ್ಷದವರೆಗೂ ಕೂಡ ಇರೋಕ್ಕಾಗಲ್ಲ. ಯಾವಾಗ ಮಕ್ಕಳಿಗೆ 12 ವರ್ಷ ಬಂದ ತಕ್ಷಣ ಅವ್ರ ಮೆಲ್ಲಗೆ ನೀನು ಒಂದೊಂದು ನಾಲೆಡ್ಜ್ ಕೊಡ್ತಾ, ಧೈರ್ಯ ಹೇಳ್ತಾ ಅವನ್ನ ಮುಂದಕ್ಕೆ ನಡೆಸ್ಬೇಕು ನೀನು.
ಸೊ ಅವನಿಗೆ ನೀವು ಕಾನ್ಫಿಡೆನ್ಸ್ ಅನ್ನೋ ಶಬ್ದ ಇಲ್ದಂಗೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟಿರುತ್ತೆ ಅವನಿಗೆ. ನೀನು ಕಾನ್ಫಿಡೆನ್ಸ್ ಅಂತ ಎಷ್ಟೆಷ್ಟು ಹೇಳಿ ಇನ್ನೂ ಅವನು ಡೌಟ್ ಕ್ರಿಯೇಟ್ ಮಾಡ್ತೀವಿ ನಾವು. ಅಂದ್ರೆ ಇಲ್ಲಿ ನಾವು ಕಾನ್ಫಿಡೆನ್ಸ್ ನ ತುಂಬೋದ್ರ ಬದಲು ಅವ್ರಿಗೆ ಹೆಚ್ಚಾಗಿ ಡೌಟ್ ನೇ ತುಂಬ್ತಾ ಇದೀವಿ ಅಂತ ಅನ್ಬೋದು. ಆಕ್ಚುಲಿ ಫಿಯರ್ ಬೇಸ್ಡ್ ಕಾನ್ಫಿಡೆನ್ಸ್ ಅಲ್ಲ, ಅದು ಫಿಯರ್ ನೇ ತುಂಬ್ತಾ ಇದೀವಿ ಅಂತ ಅನ್ಬೋದು. ಆಕ್ಚುಲಿ ಅವನು ಕ್ಯಾಶುವಲ್ ಆಗಿರ್ತಾನೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮನ್ನು ಸ್ಟೇಜ್ ಮೇಲೆ ಸುಮ್ಮನೆ ಹೇಳಿ ಈ ಥರ ಮಾತಾಡಿ ಅಂತ ಕಳಿಸ್ಬಿಟ್ರೆ ಆಯಿತು. ಕಾನ್ಫಿಡೆಂಟ್ ಆಗಿರೋ, ಕರೆಕ್ಟಾಗಿ ನೋಡ್ತಾ ಇರೋ, ಜನಗಳನ್ನು ಐ ಟು ಐ ಕಾಂಟ್ಯಾಕ್ಟ್ ಇಟ್ಕೋ, ಹಿಂಗೆ ನೋಡು, ಹಂಗೆ ಮಾಡೋ ಅಂದ ತಕ್ಷಣ ಅವನು ಇಲ್ಲಿದ್ದು ಅವನೆಲ್ಲ ಡೌನ್ ಆಗಿಬಿಡ್ತಾನೆ. ಅದು ರೂಲ್ಸ್ಗಳು, ಲಿಮಿಟೇಷನ್ಸ್ಗಳನ್ನೆಲ್ಲ ಮಾಡಿ ಹಾಕಿಬಿಡ್ತಾನೆ. ಸೊ ನಾವು ಕಾನ್ಫಿಡೆನ್ಸನ್ನು ತುಂಬೋ ಕೆಲಸ ಮಾಡ್ತೀವಿ ಅಂತ ಅಂದ್ಕೊಳ್ತೀವಿ, ಬಟ್ ಅವನು ಡೌಟೇ ತುಂಬಿರ್ತೀವಿ. ಕಾನ್ಫಿಡೆನ್ಸ್ ತುಂಬೋ ಕೆಲಸ ಏನು ಗೊತ್ತಾ, ಅವನ ಎಬಿಲಿಟಿನ ನೀನು ಇನ್ನೂ ಜಾಸ್ತಿ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅವನಿಗೆ ನೀನು ಹೇಳು, ನೀನು ಚೆನ್ನಾಗಿ ಮಾತಾಡ್ತೀಯ ಈಗಾಗಲೇ, ಅಲ್ಲಿ ಏನೂ ಇಲ್ಲ ಸ್ಟೇಜ್ ಮೇಲೆ. ಇಲ್ಲ ಆದರೆ 4 ಜನ ನಿನಗೆ ಡಿಸ್ಟರ್ಬ್ ಮಾಡ್ತಾರೆ. ನೀನು ಮಾತಾಡ್ಬೇಕಾದ್ರೆ ಯಾರೋ ಒಂದು ಇಂಟ್ರಪ್ಟ್ ಮಾಡ್ತಾರೆ ನಿನ್ನ ಮಾತುಗಳಿಗೆ. ಅಲ್ಲಿ ಇಂಟ್ರಪ್ಟ್ ಮಾಡೋರಿಲ್ಲ, ನೀನು ಏನು ಮಾತಾಡಿದ್ರು ಓಕೆ. ಸೊ ಆರಾಮಾಗಿ ಮಾತಾಡ್ಬೋದು. ನೀನು ಎಷ್ಟು ಚೆನ್ನಾಗಿ ಮಾತಾಡ್ತೀಯಲ್ಲ ಅದನ್ನು ಇದಕ್ಕಿಂತ ಅಲ್ಲಿ ಇನ್ನೂ ಚೆನ್ನಾಗಿ ಮಾತಾಡ್ತೀಯ, ಹೋಗು. ಈ ಥರ ಕಾನ್ಫಿಡೆನ್ಸ್ ತುಂಬಬೇಕು ಹೊರತು ಈ ಥರ ಎಲ್ಲ ಹೇಳಿಬಿಟ್ಟು ಡೌಟ್ ಬೀಳಬೇಡ, ನೀನು ಕಾನ್ಫಿಡೆನ್ಸ್ ಆಗಿರು, ನೀನು ಹಂಗಿರು ಹಿಂಗಿರು, ನೀನು ಟೈ ಸರಿ ಮಾಡ್ಕೋ, ಅದು ಸರಿ ಮಾಡ್ಕೋ, ಆಯ್ತು ಮುಗಿದೋಯ್ತು ಕೆಲಸ. ಅದಕ್ಕೆ ಮಕ್ಕಳ ಹತ್ರ ನಾವು ಕಾನ್ಫಿಡೆನ್ಸ್ ತುಂಬೋ ಕೆಲಸನೇ ಮಾಡಬಾರ್ದು. ಬೇಕಾದ್ರೆ ನಮಗೇನಾದರೂ ಅವ್ರಿಗೆ ಹೇಳುವಂಥ ಒಂದು ಇದ್ದರೆ ನಾಲೆಡ್ಜ್ ಅಬಲ್ ಆಗಿ ಮಾತಾಡ್ಬೋದು. ನೋಡಪ್ಪ ಇದಾದ್ರೆ ಇದು ನಾಲೆಡ್ಜ್ ಇದ್ದರೆ, ಇಲ್ಲಾಂದ್ರೆ ಬಾಯಿ ಮುಚ್ಕೋ, ಅದು ಕೂಡ ಮಾಡೋಕೋಬೇಡ ನೀನು. ಬಿಕಾಸ್ ಯಾಕಂದರೆ ಅವ್ರಿಗಿರೋ ನಾಲೆಡ್ಜಲ್ಲಿ ನಮಗೆ ಆಫ್ ಕೂಡ ಇಲ್ಲ ನಾಲೆಡ್ಜು. ನಾವೇನು ಅಂದ್ಕೊಳ್ತೀವಿ, ಮಕ್ಕಳು ಚಿಕ್ಕವ್ರು ಅಲ್ಲಲ್ಲ, ಮಕ್ಕಳು ನ್ಯೂ ಮಾಡಲ್, ಅದು ನ್ಯೂ ಮಾಡಲ್ ಕಾರ್, ಅದು ನಂದು ಓಲ್ಡ್ ಮಾಡಲ್ ಕಾರು. ಹೌದು. ಸೊ ಅದು ಅಲ್ಲಿರ್ತಕ್ಕಂಥ ಟೆಕ್ನಾಲಜಿನೇ ಬೇರೆ, ಅದು ಅದ್ರ ನೋಡಿ ನಾನು ಕಲಿಬೇಕು ಹೊರತು ನನ್ನ ನೋಡಿ ಅವ್ದು ಕಲಿಯೋದೇನಿಲ್ಲ. ಅಂದ್ರೆ ಇವತ್ತಿನ ದಿವಸ ಎಷ್ಟೋ ಪೇರೆಂಟ್ಸ್ಗಳು ಹೇಳ್ಬೇಕಂದ್ರೆ ಅತಿಯಾದ ಒಂದು ಪ್ರೀತಿಯಿಂದ ಅವ್ರ ಪ್ರೀತಿ ಅಂತ ಅನ್ಕೋತಾರೆ, ಬಟ್ ಅದು ವ್ಯಾಮೋಹ ಅಂತ ಅನ್ಬೋದೇನೋ. ಆ ಥರ ಮಕ್ಕಳನ್ನ ಬೆಳೆಸೋದ್ರಿಂದ ಅವ್ರು ಒಂದು ಹಂತಕ್ಕೆ 12 ವರ್ಷ ಆ ಟೈಪ್ 15 ವರ್ಷ ಬಂದಾಗೂ ಕೂಡ ತಮಗೆ ಪೇರೆಂಟ್ಸ್ಗಳಿಗೆ ಅವರಿಗೆ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗೋಂಥ ಸಂದರ್ಭ ಬರುತ್ತೆ. ಅವಾಗ ಹೊರಗಡೆ ಹೋಗ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿ ಅಲ್ಲಿ ಕಮ್ಯುನಿಕೇಶನ್ ಮಾಡಬೇಕಲ್ಲ ಜನರ ಜೊತೆ. ಬ್ಯಾಂಕಿಗೆ ಹೋಗಿ ದುಡ್ಡು ಕಟ್ಟೋದಾಯ್ತು, ಇಲ್ಲ ಅಂತ ಹೇಳಿದ್ರೆ ಏನೋ ಒಂದು ಬಸ್ಸಲ್ಲಿ ಹೋಗೋದಾಯ್ತು, ಇಂಡಿವಿಜುವಲ್ ಆಗಿ ಟ್ರಾವೆಲ್ ಮಾಡ್ಕೊಂಡು ಹೋಗೋದಾಯ್ತು, ತುಂಬಾ ಮಕ್ಕಳು ಫೇಸ್ ಮಾಡ್ತಾ ಇದ್ದಾವೆ ಅಂತ ಹೇಳಿ ಅನ್ಬೋದು. ಸೊ ಇಲ್ಲಿ ಪೇರೆಂಟ್ಸ್ದೇ ಹೆಚ್ಚು ಇರ್ಬೋದು ಅಂತ ಹೇಳಿ ಅನ್ಬೋದು. ಅಲ್ಲಿ ಲೋ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿರೋದಕ್ಕೆ ರೀಸನ್ ಏನಿರ್ಬೋದು? ಇಲ್ಲ, ಏನಾಗುತ್ತೆ, ನೀವು ಹೇಳಿದ್ರು ವ್ಯಾಮೋಹ ಅಂತ, ಇದು ನನ್ನದೇ, ಇದಕ್ಕೇನಾದ್ರೂ ಆಗ್ಬಿಟ್ರೆ ನನಗೆ ಅದಾಗ್ಬಿಡುತ್ತೆ. ಆ ಮಕ್ಕಳನ್ನು ಯಾವ ರೀತಿ ಮಾಡಿರ್ತಾರೆ ಅಂತಂದರೆ, ಆ ಮಕ್ಕಳು ನನಗೆ ಮಾತ್ರ ಸಂಬಂಧಪಟ್ಟಿದ್ದು, ಕೇವಲ ಇದು ನಂದು. ಅದೊಂದು ಜಸ್ಟ್ ಮನೆಯಲ್ಲಿ ವಸ್ತುಗಳಿದ್ದಂಗೆ, ಟಿವಿ, ಫ್ರಿಜ್ಜು, ಕಾರು, AC ಇದ್ದಂಗೆ ಆ ಮಗನೋ ಮಗಳೋ ಇಟ್ಕೊಂಡಿರ್ತಾರೆ ಇಬ್ಬರನ್ನ. ಜಸ್ಟ್ ಅದು ಕೂಡ ಅವ್ರನ್ನ ವಸ್ತುಗಳ ಥರ ಟ್ರೀಟ್ ಮಾಡ್ತಿರ್ತಾರೆ. ಈಗ ಟಿವಿಗೆ ಏನಾದರೂ ಯಾರಾದರೂ ಓಡಿದ್ರೆ ಇನ್ನು ನೋವಾಗಲ್ವ ಇವನಿಗೆ? ಕಾರ್ಗೆ ಏನಾದರೂ ಸ್ಕ್ರ್ಯಾಚ್ ಇದ್ರೆ ನೋವಾಗಲ್ವಾ? ಜಸ್ಟ್ ಮಕ್ಕಳು ಕೂಡ ಹಂಗೆ ಟ್ರೀಟ್ ಮಾಡ್ತಾರೆ ಅವರು. ಅಂದ್ರೆ ನಾವು ಇವತ್ತಿನ ಆದರೆ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ವಿ ಅಂತ ಅಂದ್ಕೊಳ್ತಾ ಇದ್ದಾರೆ. ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇಲ್ಲ ಅವನು ಒಂದು ಕೇಸಲ್ಲಿ ಇಟ್ಬಿಟ್ಟಿದ್ದಾನೆ ಅವನು. ಓಕೆ, ಅದೇ ಪ್ರೊಟೆಕ್ಟ್ ಅಂತ ಅಂದ್ಕೊಂಡಿದ್ದಾನೆ ಅವನು. ಅದು ಆ ಪ್ರಾಡಕ್ಟ್ ಹೊರಗೆ ಹೋಗ್ಲೇಬೇಕು, ಅದು ಪ್ರಪಂಚ ಜೊತೆ ಬೆರಲೇಬೇಕು. ಇವನಿಗೆ ಅರ್ಥ ಆಗ್ತಾ ಇಲ್ಲ ಅವನಿಗೆ. ಆಯ್ತಾ? ಯಾವಾಗ ಮಗ ನನ್ನವನು ಅಂತ ಅಂದುಕೊಂಡ್ಮೇಲೆ ಮುಗಿದೋಯ್ತು ಕೆಲಸ. ಮಗ ನಿನ್ನವನೆಷ್ಟೋ ಸಮಾಜದವನು ಕೂಡ ಅಷ್ಟೇ. ಮಗ ನಿನಗೆಷ್ಟು ಸಂಬಂಧಪಟ್ಟಿದ್ದಾನೋ ಸಮಾಜಕ್ಕೂ ಅಷ್ಟು ಸಂಬಂಧಪಟ್ಟಿದ್ದಾನೆ. ಸಮಾಜದಲ್ಲಿ ಬೀಳಲೇಬೇಕು. ಅಲ್ಲ, ಸಮಾಜಕ್ಕೆ ಸಂಬಂಧ ಅವನು, ಸಮಾಜದ ಮಗ ಅವನು. ನಿನ್ನ ಮಗ ಅಂತ ಅನ್ನೋದಕ್ಕೆ ಏನಪ್ಪ ಆಧಾರ ಅಂದರೆ ನಿನ್ನಿಂದ ಬಂದಾನೆ ಅನ್ನೋದು ಬಿಟ್ಟರೆ ಇನ್ನೇನೂ ಇಲ್ಲ. ನೀನು ಹೆಂಗೆ ಸಮಾಜಕ್ಕೆ ಸಂಬಂಧನೋ ಅವನು ಕೂಡ ಒಂದು ಸಮಾಜಕ್ಕೆ ಸಂಬಂಧನೇ. ಸೊ ನೀನು ಬೆಳೆಸ್ತಕ್ಕಂಥ ರೀತಿಯಿಂದ ಅವನು ಭಯಭ್ರಾಂತನಾಗಿ ಭಯದಿಂದ ಜೀವನ ಮಾಡೋದು ಕಲ್ತ್ಕೊಂಡ್ಬಿಟ್ರೆ ಸಮಾಜದಲ್ಲಿ ಅವನು ಯಾವ ರೀತಿ ಮುಂದೆ ಏನು ಮಾಡ್ಬೇಕು ನೆಕ್ಸ್ಟ್, ಅವನ ಜೀವನ ಹೆಂಗೆ? ಆದ ಕಾರಣ ಈ ಕಾನ್ಫಿಡೆನ್ಸ್ ಅಂತ ಏನಿದೆ, ಕಾನ್ಫಿಡೆನ್ಸು ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಏನಿದೆ, ಅದು ನಾಲೆಡ್ಜ್ನ ನೀನು ಇನ್ಕ್ರೀಸ್ ಮಾಡ್ತಾ 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 ನಿನ್ನಲ್ಲಿ ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ ಹೊರತು ಇನ್ನೊಬ್ಬರು ನಿನಗೆ ಕಾನ್ಫಿಡೆನ್ಸ್ ಕೊಟ್ಟರೆ ನಿನಗೆ ಕಾನ್ಫಿಡೆನ್ಸ್ ಬಿಲ್ಡಪ್ ಆಗಲ್ಲ.
ಹಾಂ, ನಾನು ಅವರಲ್ಲಿ ಕಾನ್ಫಿಡೆನ್ಸ್ ತುಂಬ್ತೀನಿ, ಅದೇನ ಚೀಲನ ತುಂಬೋದಕ್ಕೆ. ಓಕೆ, ಸೊ ಅದೆಲ್ಲವೂ ತಾತ್ಕಾಲಿಕವಾಗಿರ್ತಕ್ಕಂಥದ್ದು. ಅದೆಲ್ಲ ಆರ್ಟಿಫಿಷಿಯಲ್ ಕಾನ್ಫಿಡೆನ್ಸ್, ಅದು ನ್ಯಾಚುರಲ್ ಕಾನ್ಫಿಡೆನ್ಸ್ ಅಲ್ಲ. ನ್ಯಾಚುರಲ್ ಕಾನ್ಫಿಡೆನ್ಸ್ ಎಲ್ಲಿಂದ ಬರುತ್ತೆ ಅಂದರೆ ನಾಲೆಡ್ಜಿಂದ ಬರುತ್ತೆ, ಸ್ಕಿಲ್ಲಿಂದ ಬರುತ್ತೆ, ಟ್ಯಾಲೆಂಟಿಂದ ಬರುತ್ತೆ. ಅದಕ್ಕೆ ನ್ಯಾಚುರಲ್ ಕಾನ್ಫಿಡೆನ್ಸ್ ಇದ್ದವನಿಗೆ ಕಾನ್ಫಿಡೆನ್ಸೇ ಬೇಕಾಗಿಲ್ಲ. ಈಗ ನ್ಯಾಚುರಲ್ ಕಾನ್ಫಿಡೆನ್ಸ್ ಅಂತ ಹೇಳಿ ಮಾತಾಡ್ತಾ ಹೋದ್ವಿ. ಆ್ಯಕ್ಚುಲಿ ಆ ನ್ಯಾಚುರಲ್ ಕಾನ್ಫಿಡೆನ್ಸ್ನ ನಾವು ಯಾವ ಥರ ಬೆಳೆಸ್ಕೋಬೋದು? ಅದೇ ಸ್ಕಿಲ್, ಅದೇ ನಾಲೆಡ್ಜ್. ಈ ಕ್ವಶನ್ ಏನಕ್ಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ನ್ಯಾಚುರಲ್ ಕಾನ್ಫಿಡೆನ್ಸು, ಆಮೇಲೆ ರಿಯಲ್ ಕಾನ್ಫಿಡೆನ್ಸ್. ನ್ಯಾಚುರಲ್ ಕಾನ್ಫಿಡೆನ್ಸ್ಗೆ ನಾವು ಮೇನ್ ಆಗಿರ್ತಕ್ಕಂಥದ್ದು ಅನ್ಬೋದು. ಅಟ್ ಪ್ರೆಸೆಂಟ್ ಪೇರೆಂಟ್ಸ್ಗಳು ಮಾತಾಡ್ತಕ್ಕಂಥ ಒಂದು ಕಾನ್ಫಿಡೆನ್ಸು ಡೌಟ್ಫುಲ್ ಕಾನ್ಫಿಡೆನ್ಸ್ ಅಂತ ಅನ್ಬೋದು. ಆ ಡೌಟ್ಫುಲ್ ಕಾನ್ಫಿಡೆನ್ಸ್ ಅದು ಗೊತ್ತಿರೋದೇ ಅದು ಮೆಜಾರಿಟಿ ಪೀಪಲ್ಗೆ. ಇದರಲ್ಲಿ ಸ್ಕಿಲ್ ಬೆಳೆಸ್ಕೋಬೇಕು ಮತ್ತೆ ನ್ಯಾಚುರಲ್ ಆಗಿರ್ಬೇಕು ಅನ್ನೋ ಒಂದು ನಾಲೆಜ್ ಇಲ್ಲದೆ ಇರುವಾಗ, ಸೊ ಅಲ್ಲಿ ಸ್ಕಿಲ್ಲೇ ಇಲ್ಲದೆ ಇರ್ತಕ್ಕಂಥ ಒಬ್ಬ ಪೇರೆಂಟು ತಮ್ಮ ಮಕ್ಕಳಿಗೆ ಯಾವ ಥರ ಒಂದು ಕಾನ್ಫಿಡೆನ್ಸ್ ತುಂಬಕ್ಕೆ ಸಾಧ್ಯ? ಆ್ಯಕ್ಚುಲಿ ಅಲ್ಲ, ಕಾನ್ಫಿಡೆನ್ಸ್ ಎಲ್ಲ ಡೌಟ್ ತುಂಬ್ತದನೋನು ಅಲ್ಲ, ಅಂತ ಒಂದು ಪರಿಸ್ಥಿತಿ ಇದ್ದಾಗ ಓನ್ಲಿ ಪೇರೆಂಟ್. ನೀನು ಯಾವುದೇ ಒಂದು, ಫಾರ್ ಎಕ್ಸಾಂಪಲ್, ನೀನೊಂದು ಬಾಸ್ ಆಗಿ ನಿನ್ನ ಒಂದು ಕಂಪ್ನಿಯಲ್ಲಿ ವರ್ಕರ್ಸ್ ಜೊತೆ ಜಾಬ್ ಮಾಡ್ತಕ್ಕಂಥವ್ರನ್ನ ನೀನು ಎಕ್ಸ್ಟ್ರಾಕ್ಟ್ ಮಾಡಬೇಕು ವರ್ಕಿನ ಅವ್ರ ಕಡೆ ಅಂತಂದರೆ ಫಸ್ಟ್ ನಿನ್ನ ಹತ್ರ ನಾಲೆಡ್ಜ್ ಇರಬೇಕು. ಹೌದು, ನಿನ್ನ ಹತ್ರ ನಾಲೆಡ್ಜ್ ಇಲ್ಲ, ನಾನು ಬರೀ ಪ್ರೆಷರ್ ಕ್ರಿಯೇಟ್ ಮಾಡಿ ಅವ್ರಿಂದ ವರ್ಕ್ ತೆಗಿತೀನಿ ಅಂದ್ರೆ ಆಗಲ್ಲ ಅದು. ನಾಳೆ ಒಬ್ಬನ ಬಿಟ್ಟೋದ್ರೆ ನೀನು ಆ ಕೆಲಸ ಮಾಡೋದು ಕೆಪಾಸಿಟಿ ಇರ್ಬೇಕು ನಿನಗೆ. ಹೌದು. ಮತ್ತು ಸೇಮ್ ಅಷ್ಟೇ, ಒಬ್ಬ ತಂದೆ ಒಬ್ಬ ತಾಯಿ ಮಕ್ಕಳಿಗೆ ಪ್ರೆಷರ್ ಕೊಡ್ತಾ ಇದ್ದಾರೆ ಅಂತಂದರೆ ಸೇಮ್ ಹಿಂಗೆ ಆಗುತ್ತೆ. ಪ್ರೆಷರ್ ಕೊಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾಲೆಡ್ಜ್ ತುಂಬ್ತಾ ಇದೆಯಾ ಅವನಿಗೆ? ಹೋಗ್ಲಿ, ಏನು ಸ್ಕಿಲ್ ಹೇಳ್ಕೊಡ್ತಾ ಇದೆಯಾ ಅಥವಾ ಟ್ಯಾಲೆಂಟ್ ಹೇಳ್ಕೊಡ್ತಾ ಇದೆಯಾ? ಏನೂ ಇಲ್ಲ. ಹುಷಾರಾಗಿರೋ, ಜಾಗ್ರತೆಯಾಗಿ ಮಾತೆತ್ತಿದ್ರು, ಹುಷಾರಿರೋ, ಜಾಗ್ರತೆ ಇರೋ, ಇಷ್ಟೇ, ಹಿಂಗೆ ಓದ್ಬೇಕು. ಓದು, ಕುತ್ಕೋ, ಕಣ್ಣು ಮುಚ್ಚಬೇಡ, ಓದು, ಮಲಗಬೇಡ. ಏನಿದು? ಇದು ನಿಜವಾದ ನಾಲೆಡ್ಜಾ ಇದು? ಸೊ ಇದು ಕಾನ್ಫಿಡೆನ್ಸ್ ಕೊಡೋದ? ಚೆನ್ನಾಗಿ ಓದಿದ್ರೆ ಒಳ್ಳೆ ಜಾಬ್ ಸಿಗುತ್ತೆ, ನೋಡು ಹೆಂಗಿದೆ, ಪಕ್ಕದ ಮನೆ ನೋಡು, ಎದುರು ಮನೆ ನೋಡು, ಅವ್ನು ನೋಡು, ಇವನು ನೋಡು, ನಮ್ಮ ದೊಡ್ಡಪ್ಪನ ಮಗ ನೋಡು, ಚಿಕ್ಕಪ್ಪನ ಮಗನ ನೋಡು, ಅವನು ಕಲಿ. ಇದರಿಂದ ನೀನು ಬರೀ ಕಂಪ್ಯಾರಿಸನ್ ಮಾಡಿಬಿಟ್ಟು ಅವ್ರನ್ನ ನೀನು ಒಂದು ಪ್ರೆಷರ್ ಕ್ರಿಯೇಟ್ ಮಾಡೋದು. ಕಂಪ್ಯಾರಿಸನ್ ಮುಖಾಂತರ ಪ್ರೆಷರ್ ಕ್ರಿಯೇಟ್ ಮಾಡೋದು, ಡೈರೆಕ್ಟ್ ಪ್ರೆಷರ್ ಕ್ರಿಯೇಟ್ ಮಾಡೋದು, ಆಮೇಲೆ ಒಂದು ಭಯದಿಂದ ಪ್ರೆಷರ್ ಕ್ರಿಯೇಟ್ ಮಾಡೋದು. ನೋಡು, ನೀನು ಇದು ಓದದೇ ಇದ್ದರೆ, ಇಷ್ಟು ಮಾರ್ಕ್ಸ್ ಬರದೇ ಇದ್ದರೆ, ನಿನ್ನ ಸೀಟ್ ಸಿಗದೇ ಇದ್ದರೆ ನಿನ್ನ ಜೀವನ ಆಯಿತು, ಆಗೋಗ್ಬಿಡುತ್ತೆ, ಮುಗಿದೋಯ್ತು ನಿನ್ನ ಜೀವನ ಅಂದರೆ ಭಯದಿಂದ ಕ್ರಿಯೇಟ್ ಮಾಡೋದು. ದಿಸ್ ಈಸ್ ನಾಟ್ ಎ ನಾಲೆಡ್ಜ್. ಅದೇ ಭಯ ಕ್ರಿಯೇಟ್ ಮಾಡಿದರೆ ಅವ್ನು ಓದ್ತಾನೆ, ಕಾನ್ಫಿಡೆಂಟ್ ಬರುತ್ತೆ ಅಂತ ಅನ್ಕೊಂಡಿದ್ದಾರೆ. ಅದು ಯಾವುದೋ ಓಲ್ಡ್ ಮಾಡಲ್ ಸ್ಟೈಲ್ ಅದು. ಯಾವುದೋ ಬ್ರಿಟಿಷ್ ಕಾಲದ ಸ್ಟೈಲ್ ಅದು. ಇನ್ನೂ ಇಟ್ಕೊಂಡಿದ್ದಾರೆ ಅವರು. ಟೆಕ್ನಾಲಜಿ ಚೇಂಜ್ ಆಗಿದೆ. ಏನು ಇವತ್ತು AI ಬರ್ತಾ ಇದೆ, ನಾಳೆ ನಾವು ಅದ್ರ ಜೊತೆನೇ ನಾವು ಹೆಂಗೆ ಕೆಲಸ ಮಾಡಿಸ್ಕೋಬೇಕು ಅದನ್ನು ಹೇಳ್ಕೊಡ್ಬೇಕೇ ಹೊರತು ಇನ್ನೂ ಓದು, ಇನ್ನೂ ಬರೀ, ಇನ್ನೂ ಜ್ಞಾಪಕ ಇಟ್ಕೋ. ಯಾವನಿಗೆ ಬೇಕು ಜ್ಞಾಪಕ? ನಿನ್ನ ಫೋನಲ್ಲಿ ಎಷ್ಟು ನಂಬರ್ಸ್ ನಿನಗೆ ಜ್ಞಾಪಕ ಇದ್ದಾವೆ? ಮೇ ಬಿ ಒಂದು 5 ನಂಬರ್ ಜ್ಞಾಪಕ ಇರ್ಬೋದು ಅಷ್ಟೇ. ಒಂದು 4-5 ನಂಬರ್ ಜ್ಞಾಪಕ ಇರ್ಬೋದು. ಮಿಕ್ಕಿದು ಎಲ್ಲಿ ಜ್ಞಾಪಕ ಇದ್ದಾವೆ? ಈ ಜ್ಞಾಪಕದಿಂದ ಏನು ಮಾಡ್ತೀನಿ ನಾನು? ಯಾಕಂದರೆ ಎಲ್ಲವೂ ಸ್ಟೋರೇಜ್, ಇವತ್ತು ಮೆಮೊರಿ ಎಲ್ಲ ಇದೆ. ಹೌದು. ಸೊ ಏನೇ ಕಂಪ್ಯೂಟರೈಸ್ಡ್ ನೀನು ಪ್ರೋಗ್ರಾಮ್ ಮಾಡ್ಬೇಕಂತ ನೀನು ಏನೂ ಜ್ಞಾಪ ಇಟ್ಕೊಳ್ಳೋದೇ ಕೆಲಸ ಇಲ್ಲ. ಎಲ್ಲ ಡಿವಿಜುವಲ್ ಸ್ಟೋರೇಜ್ ಇರುತ್ತೆ. ಇವತ್ತೊಂದು ನೀನು ಏನಾದರೂ ಒಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡ್ಬೇಕಂದ್ರೂ ಜ್ಞಾಪ ಇಟ್ಕೊಳ್ಳೋದು ಬೇಕಾ? ಏನು ಜ್ಞಾಪಕ ಇಟ್ಕೊಳ್ಳೋದು ಬೇಕಾಗಿಲ್ಲ ನಿನಗೆ. ಎಲ್ಲ ಆಟೋಮೇಷನ್ ಆಗಿದೆ. ಸೊ ಇವತ್ತು ನಮ್ಮದು ಎಜುಕೇಷನ್ ಯಾವ ಬೇಸಲ್ಲಿದೆ? ಇನ್ನೂ ಮೆಮೊರಿ ಬೇಸಲ್ಲಿದೆ. ಹೌದು, ಮೆಮೊರಿ ಲೆವೆಲಲ್ಲಿದೆ. ಇದು ಬೇಕಾ ಇದು? ಸೊ ನಾವು ಅದನ್ನು ಎರಾಡಿಕೇಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ಪ್ರಪಂಚ ಇವತ್ತು ಅದನ್ನೇ ನಡೀತಾ ಇದೆ. ಇವಾಗ ಇಂಡಿಯನ್ ಎಜುಕೇಷನ್ ಸಿಸ್ಟಮ್ ಹಂಗಿದೆ. ನಾವು ಅದನ್ನೇನು ಮಾಡೋಕ್ಕಾಗಲ್ಲ. ಸೊ ದಟ್ ಸರ್ಟಿಫಿಕೇಟ್ ಬೇಕು ನಮಗೆ, ಬಟ್ ಅದರಿಂದ ನಾಲೆಡ್ಜ್ ಬರಲ್ಲ. ಅಂದರೆ ಇಲ್ಲಿ ನಾವು ಎಜುಕೇಷನ್ ಸಿಸ್ಟಮ್ ಅಂತ ಹೇಳಿ ನೋಡ್ತಾ ಹೋದಾಗ ನಮ್ಮ ಒಂದು ಸ್ಕೂಲ್ಸು ಕಾಲೇಜ್ಗಳಲ್ಲಿ ಕಾನ್ಫಿಡೆನ್ಸ್ ತುಂಬುವಂಥ ಒಂದು ಕಾರ್ಯ ಸ್ವಲ್ಪ ಮಟ್ಟಿಗೆ ನಡೆದ್ರೆ ಅವರು ಕಾನ್ಫಿಡೆನ್ಸ್ ಅನ್ನೋದನ್ನ ಲೈಫ್, ಈ ಒಂದು ಜೀವನಕ್ಕೆ ಅಂತ ಹೇಳಿ ಬಿದ್ದಾಗ, ಆ್ಯಕ್ಚುಲಿ ಸೊ ಏನು ಅವ್ರು ಗ್ರ್ಯಾಜುಯೇಟ್ ಆಗಿ ಹೊರಗಡೆ ಬಂದಾಗ ಲೈಫೇ ಪಾಠ ಕಲಿಸುತ್ತೆ ಅಂತ ಹೇಳಿ ಅಂತೀವಲ್ಲ. ಸೊ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅವರಾಗೆ ಇಂಪ್ರೂವ್ ಮಾಡ್ಕೋತಾ ಹೋಗ್ತಾರೆ. ಅದೇ ಹೇಳಿದ, ಎಲ್ಲೂ ಕಾನ್ಫಿಡೆನ್ಸ್ ಯಾರೂ ತುಂಬಲ್ಲ. ಒಬ್ಬ ಟೀಚರ್ ಆಗಿರ್ಬೋದು, ಲೆಕ್ಚರ್ ಆಗಿರ್ಬೋದು, ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಯಾರೂ ನಿನಗೆ ಕಾನ್ಫಿಡೆನ್ಸ್ ಕೊಡಲ್ಲ, ಕಾನ್ಫಿಡೆನ್ಸ್ ತುಂಬಕ್ಕಾಗಲ್ಲ.
ಒಂದು ವೇಳೆ ಕಾನ್ಫಿಡೆನ್ಸ್ ತುಂಬಿದ್ರು ಕೊಟ್ಟರು ಅಂತಂದರೆ ಅದು ಕೇವಲ ತಾತ್ಕಾಲಿಕವಾಗಿರ್ತಕ್ಕಂಥ ಕಾನ್ಫಿಡೆನ್ಸ್. ಆ ಕ್ಷಣದಿಂದ ಏನು ಉಪಯೋಗ ಆಗಲ್ಲ. ಈಗ ನಾನು ನಿನ್ನ ಏನೋ ಕಾನ್ಫಿಡೆನ್ಸ್ ತುಂಬಿ ಸ್ಟೇಜ್ ಮೇಲೆ ಕಳಿಸ್ಬೋದು, ನಿನಗೆ ಮಾತಾಡೋ ನಾಲೆಡ್ಜ್ ಇಲ್ಲ ಅಂದ್ರೆ ಏನು ಮಾಡ್ತೀಯ ನಾನು? ಅಬ್ಬೆ ಅಂತ ಅಂದ್ಬಿಟ್ಟು ಬಂದ್ಬಿಡ್ತೀಯ ಅಷ್ಟೇ. ಹೌದು. ಸೊ ಹಾಗಾಗಿ ನಾನು ನಿನ್ನ ಸ್ಟೇಜ್ ಮೇಲೆ ಕಳಿಸ್ಬೋದು, ಮಾತಾಡೋಂಗೆ ಮಾಡೋಕ್ಕಾಗತ್ತೆ ನನ್ನ ಕೈಲಿ. ಕುದುರೆನ ಕರ್ಕೊಂಡು ಹೋಗ್ಬಿಟ್ಟು ನೀರ ಹತ್ರ ಬಿಡ್ಬೋದು, ನಾವು ನೀರು ಕುಡಿಸ್ಬೋದಾ ಕುದುರೆಗೆ? ಯಾರು ಕುಡಿಬೇಕು? ಕುದುರೆನೇ ಕುಡಿಬೇಕು ನೀರು. ಹೌದು. ಸೊ ಕುದುರೆಗೆ ನೀರು ಯಾವಾಗ ಕುಡಿಯುತ್ತೆ? ಕುದುರೆ ನೀರು ಕುದುರೆಗೆ ಬಾಯಾರಿಕೆಯಾಗಿದ್ದರೆ ಕುದುರೆ ನೀರು ಕುಡಿಯುತ್ತೆ. ನೀರು ಕುಡಿಸೋದು ಬೇಕಾಗಿಲ್ಲ, ಕುಡಿಕೊಂಡೋಗಿ ಕುಡಿಯುತ್ತೆ ನೀರದು. ಹೌದು. ಸೊ ನಿನ್ನಲ್ಲಿ ಆ ಎಬಿಲಿಟಿ ಇದ್ದರೆ, ನಿನ್ನಲ್ಲಿ ಆ ನಾಲೆಡ್ಜ್ ಇದ್ದರೆ ನಿನಗೆ ಕಾನ್ಫಿಡೆನ್ಸ್ ಕೊಡೋದು ಬೇಕಾಗಿಲ್ಲ. ಕಾನ್ಫಿಡೆನ್ಸ್ ಇಟ್ ಸೆಲ್ಫ್ ಇಸ್ ಎ ಫೇಕ್ ವರ್ಡ್. ಓಕೆ, ಯಾರಲ್ಲಿ ಹೆಚ್ಚು ಡೌಟ್ಸ್ ಇರ್ತವೆ ಅವನು ಜಾಸ್ತಿ ಕಾನ್ಫಿಡೆನ್ಸ್ ಬಗ್ಗೆ ಮಾತಾಡ್ತಾ ಇರ್ತಾನೆ. ಡೌಟ್ ಇಲ್ದ ಮಾತ್ರ ಕಾನ್ಫಿಡೆನ್ಸ್ ಇರಲ್ಲ. ಕಾನ್ಫಿಡೆನ್ಸ್ ಅನ್ನೋ ಕೆಲಸನೇ ಇಲ್ಲ. ಇವಾಗ ನನಗೆ ಕಾನ್ಫಿಡೆನ್ಸ್ ಬೇಕಾ ನನಗೆ ಮಾತಾಡೋದಕ್ಕೆ? ಈ ಕಾನ್ಫಿಡೆನ್ಸ್ ಕೂತ್ಕೊಂಡು ಏನಿಲ್ಲ, ನನ್ನ ಹತ್ರ ಏನಿದೆ ಅದು ಮಾತಾಡ್ತೀನಿ ನಾನು. ಇಟ್ ಈಸ್ ನ್ಯಾಚುರಲ್ ಇದು. ಸೊ ನನಗೆ ಗೊತ್ತಿಲ್ಲದ ವಿಷಯ, ನಿಮ್ಗೆ ಯಾವುದಾದ್ರೂ ಒಂದು ಸಾಫ್ಟ್ವೇರ್ ಬಗ್ಗೆ ಕೇಳಿ ನನಗೇನು ಗೊತ್ತಪ್ಪ, ಆಗ ನಾನು ಫೇಕ್ ಒಂದು ಅಭಿನಯ ಮಾಡಬೇಕು ಅಂತಂದ್ರೆ ನಿನ್ನ ಹತ್ರ ಒಂದು 4 ಮಾತುಗಳು ತಿಳ್ಕೊಂಡು ನಾನು ಮಾತಾಡ್ಬೋದು. ಅದು ಫೇಕ್, ಅದು ನ್ಯಾಚುರಲ್ ಅಲ್ಲ. ಅದು ಅಂದರೆ ನನ್ನ ಹತ್ರ ಯಾವುದು ನಾಲೆಡ್ಜ್ ಇಲ್ವೋ ಅದನ್ನು ನಾನು ಎಕ್ಸ್ಪ್ರೆಸ್ ಮಾಡಬೇಕು ಅಂತಾನೆ ಇಟ್ಸ್ ಎ ಫೇಕ್. ಫೇಕ್ಗೆ ಕಾನ್ಫಿಡೆನ್ಸ್ ಬೇಕು. ನ್ಯಾಚುರಲ್ ಆಗಿರೋದಕ್ಕೆ ಕಾನ್ಫಿಡೆನ್ಸ್ ಬೇಕಾಗಿಲ್ಲ. ನ್ಯಾಚುರಲ್ ಆಗಿರೋದಕ್ಕೆ ಏನು ಮಾಡಬೇಕು ಅಂತಂದರೆ, ಆ ನ್ಯಾಚುರಲ್ ಹೇಗೆ ಬರುತ್ತೆ ಅಂತಂದರೆ ನಾಲೆಡ್ಜಿಂದ ಬರುತ್ತೆ. ಹಲವಾರು ವಿಚಾರಗಳ ಬಗ್ಗೆ ಭೀಮಶ್ರೀ ಸರ್ ನಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ. ಸೊ ಹಾಗೆ ಅವ್ರು ಬರೆದಿರ್ತಕ್ಕಂಥ ಮೂನ್ಲೈಟ್ ಮ್ಯೂಸಿಂಗ್ಸ್, ಇದು ಇಂಗ್ಲಿಷ್ ಪುಸ್ತಕ. ಇದೇ ಒಂದು ಪುಸ್ತಕ ನಮಗೆ ಕನ್ನಡದಲ್ಲಿ ಕೂಡ ದೊರೆಯುತ್ತೆ, ಚಂದ್ರ ಮೇಲೆ ಬಂದ ನೋಡು ಎಂಥ ಚಂದ ಅಂತ ಹೇಳಿ. ಈ ಒಂದು ಪುಸ್ತಕ ರೀಸೆಂಟಾಗಿ ರಿಲೀಸ್ ಆಗಿದೆ. ಇದನ್ನು ಪ್ರಾಣಿಗಳ ಮುಖಾಂತರ, ಒಂದು ನಾಯಣ್ಣ ಅಂತ ಹೇಳಿ ಕರಿತೀವಿ, ಅದರಲ್ಲಿ ನಾಯಣ್ಣ ಮತ್ತು ಗೋಮಾತೆ ಅಂದರೆ ಒಂದು ಬುದ್ಧಿವಂತ, ಸ್ಪಿರಿಚುವಲಲ್ಲಿ ಹೈ ಲೆವೆಲ್ ನಾಲೆಜ್ ಇರ್ತಕ್ಕಂಥ ಒಂದು ಪ್ರಾಣಿ ಅನ್ನೋ ಒಂದು ದೃಷ್ಟಿಯಿಂದ ಆ ಮೆಟಾಫರ್ ಆಗಿ ಯೂಸ್ ಮಾಡಿ ಬರೆದಿರ್ತಕ್ಕಂಥ ಒಂದು ಪುಸ್ತಕ. ಈ ಪ್ರಾಣಿಗಳು ಮನುಷ್ಯನ ಬಗ್ಗೆ ಮಾತಾಡ್ತಾ ಹೋಗ್ತವೆ. ಸೊ ಹಾಗೆ ಮನುಷ್ಯನ ಜೀವನ ಯಾವ ರೀತಿ ಇದೆ, ಮತ್ತು ಮನುಷ್ಯ ಯಾವ ರೀತಿ ತನ್ನಲ್ಲಿ ಒಂದು ಕ್ವಶನ್ಗಳನ್ನು ಹಾಕೋಬೋದು, ಮತ್ತು ಅವನ ಜೀವನವನ್ನು ಸಾಮಾನ್ಯ ಜೀವನದಿಂದ ಅತ್ಯುನ್ನತವಾದಂತಹ ಒಂದು ಜೀವನಕ್ಕೆ ಯಾವ ರೀತಿ ಕೊಂಡೊಯ್ಬೋದು, ಆಧ್ಯಾತ್ಮಿಕ ಒಂದು ಪ್ರವೇಶನ ಯಾವ ರೀತಿ ಮಾಡ್ಬೋದು ಅನ್ನೋದಕ್ಕೆ ಈ ಒಂದು ಪುಸ್ತಕ ನಿಮಗೆ ದಾರಿದೀಪವಾಗಿ ನಿಲ್ಲುತ್ತೆ. ಸೊ ಹಾಗಾಗಿ ಈ ಒಂದು ಪುಸ್ತಕವನ್ನು ನೀವು ಅಮೆಝಾನಲ್ಲಿ ಕೂಡ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮಿಂದ ಡೈರೆಕ್ಟಾಗಿ ಪರ್ಚೇಸ್ ಮಾಡಿದರೆ ನಿಮಗೆ ಡಿಸ್ಕೌಂಟ್ ಕೂಡ ದೊರೆಯುತ್ತೆ. ಆ ಒಂದು ಪರ್ಚೇಸಿಂಗ್ ಲಿಂಕ್ ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಅಡಿಯಲ್ಲಿ ನಿಮಗೆ ಸಿಗುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಪುಸ್ತಕವನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಹಾಗೆ ಈ ಒಂದು ಟಾಪಿಕ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ಕೇಳ್ತಾ ಹೋದೆ, ನಿಮ್ಮ ಲೈಫಲ್ಲಿ ಹಲವಾರು ಏರುಪೇರುಗಳು ಕೂಡ ಬಂತು ಅಂತ ಹೇಳಿ ಮಾತಾಡ್ತಾ ಹೋದ್ವಿ. ಅದರಲ್ಲಿ ಮಾತಾಡ್ತಾ ಹೋದಾಗ ನಿಮ್ಮ ಒಂದು ಜಸ್ಟ್ ಮಗಳ ಬಗ್ಗೆ ಹೇಳಿದ್ರಿ. ನಿಮ್ಮ ಒಂದು ಬಿಸ್ನೆಸ್ ಜರ್ನಿಯಲ್ಲಿ, ಸೊ ಕಾನ್ಫಿಡೆಂಟ್ ಆಗಿ ಬಿಸ್ನೆಸ್ ಜರ್ನಿ ಆಯಿತು ಅಥವಾ ಲೈಫ್ ಜರ್ನಿನೇ ಅಂತ ಅನ್ಬೋದು, ಕಾನ್ಫಿಡೆನ್ಸ್ ಅನ್ನೋದು ಯಾವ ಥರ, ಹೇಗೆ ನಿಮಗೆ ಬಂತು? ಆ್ಯಕ್ಚುಲಿ ನ್ಯಾಚುರಲ್ ಆಗಿತ್ತಾ ಆ್ಯಕ್ಚುಲಿ ಅದು? ಇಲ್ಲ, ನನಗೆ ಕಾನ್ಫಿಡೆನ್ಸ್ ಏನಿಲ್ಲ ನನಗೆ. ನೋಡಿ, ಭಾಳ ತಪ್ಪು ಗ್ರಹಿಕೆ ಏನು ಅಂತಂದರೆ, ನಾನು ಕೆಳಗೆ ಬಿದ್ದವನು ಮತ್ತೆ ಎದ್ದು ಮತ್ತೆ ನಾನು ಒಂದು ನಿಂತ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಬಂತು. ಕಾನ್ಫಿಡೆನ್ಸಿಂದ ಬರಲಿಲ್ಲ ನನಗೆ ಅದು. ಓಕೆ, ಕಾನ್ಫಿಡೆನ್ಸ್ ಯಾರಿಗಿರಬೇಕು ಅಂತಂದರೆ, ಎಲ್ಲ ಇದ್ದಂಥವ್ರು ಇನ್ನೊಂದೇನೋ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಬೇಕು. ಏನೂ ಇಲ್ಲದವನಿಗೆ ಕಾನ್ಫಿಡೆನ್ಸ್ ಬೇಕಾಗಿಲ್ಲ. ಬದುಕಬೇಕು ಅನ್ನೋದೇ ಕಾನ್ಫಿಡೆನ್ಸ್ ಅವನಿಗೆ. ನಾನು ಬದುಕಬೇಕಾಗಿತ್ತು, ನನ್ನ ಫ್ಯಾಮಿಲಿ ಬದುಕಿಸ್ಬೇಕಾಗಿತ್ತು, ನನಗೆ ಕಾನ್ಫಿಡೆನ್ಸ್ ಹಾಕಬೇಕು ಅದಕ್ಕೆ. ಮತ್ತೆ ಅಲ್ಲಿ ಏನಿತ್ತು ಆಕ್ಚುಲಿ? ಯಾವುದು ಬದುಕಬೇಕು ಅನ್ನೋ ಒಂದು ಹಂಬಲ. ಛಲ ಕೂಡ ಅಲ್ಲ ಅದು. ಬದುಕಿದ್ರೆ ಸಾಕಪ್ಪ ಅನ್ನೋ ಒಂದು ಹಂಬಲ. ಪ್ರತಿಯೊಂದು ಜೀವಿಗೂ ಕೂಡ ತಾನು ಬದುಕಬೇಕಂತಾನೆ ಹೋರಾಟ ಮಾಡುತ್ತೆ ಅದು. ಅಲ್ಲಿ ಕಾನ್ಫಿಡೆನ್ಸ್ ಬೇಕಾಗಿಲ್ಲ ಅಲ್ಲಿ. ಓಕೆ, ಇವತ್ತು ನೀನು ಪ್ರತಿಯೊಂದು ಈ ಲೋಕದಲ್ಲಿ ಹುಟ್ಟಿದಂಥ ಪ್ರತಿ ಜೀವಿಗೂ ಕೂಡ ಅದು ಬದುಕಬೇಕದು. ಸಾಯ್ಬೇಕು ಅಂತ ಯಾರು ಹೋಗಲ್ಲ, ಬದುಕಲೇಬೇಕು. ಬದುಕಬೇಕಂದ್ರೆ ಏನು ಮಾಡಬೇಕು? ಊಟ ಮಾಡಬೇಕು, ಬದುಕಬೇಕು, ತಾನು ರಕ್ಷಣೆ ಮಾಡ್ಕೋಬೇಕು. ಇದಕ್ಕೆ ಯಾವ ಕಾನ್ಫಿಡೆನ್ಸ್ ಬೇಕು? ಇದಕ್ಕೆ
ಸೊ ಬದುಕು ಹೋರಾಟಕ್ಕೆ ಕಾನ್ಫಿಡೆನ್ಸ್ ಬೇಕಾಗಿಲ್ಲ, ಬದುಕಿದ ನಂತರ ನೀನು ಪ್ರೂವ್ ಮಾಡೋದಕ್ಕೆ ಕಾನ್ಫಿಡೆನ್ಸ್ ಬೇಕು. ನಾನು ಏನು ಪ್ರೂವ್ ಮಾಡ್ತೀನಿ, ನಾನು ತೋರಿಸ್ತೀನಿ ಜಗತ್ತಿನ, ನಾನು ಏನಂತ ನಾನು ಇದು ಮಾಡ್ತೀನಿ, ಅದಕ್ಕೆ ಕಾನ್ಫಿಡೆನ್ಸ್ ಬೇಕು. ಅದಕ್ಕೆ ನಿನ್ನನ್ನು ನೀನು ಇನ್ನಿಷ್ಟು ಉನ್ನತೀಕರಿಸಿಕೊಳ್ಳೋದಕ್ಕೆ, ಆಮೇಲೆ ನಿನ್ನನ್ನು ನೀನು ತೋರಿಸೋದಕ್ಕೆ ಕಾನ್ಫಿಡೆನ್ಸ್ ಬೇಕೇ ಹೊರತು ಬದುಕೋದಕ್ಕೆ ಯಾಕೆ ಕಾನ್ಫಿಡೆನ್ಸ್ ಬೇಕು? ಇವತ್ತು ಒಬ್ಬ ರಿಕ್ಷಾ ತುಳ್ಕೊಂಡು ಬದುಕ್ತಾ ಇರ್ತಾನೆ, ಅವನಿಗೆ ಕಾನ್ಫಿಡೆನ್ಸ್ ಬೇಕಾ? ರಿಕ್ಷಾ ತುಳಿತೀನಿ ಅನ್ನೋ ಕಾನ್ಫಿಡೆನ್ಸ್ ಬೇಕಾ? ಅವನು 3 ಹೊತ್ತು ಊಟ ಮಾಡಿದ್ರೆ ಸಾಕು, ಅದೇ ಕಾನ್ಫಿಡೆನ್ಸ್. ಅದಕ್ಕೇನು ಕಾನ್ಫಿಡೆನ್ಸ್ ಬೇಕು? ಅದಕ್ಕೆ ಪ್ರಪಂಚದಲ್ಲಿ ಕಾನ್ಫಿಡೆನ್ಸ್ ಎಲ್ಲೆಲ್ಲೂ ಬೇಕಾಗಿಲ್ಲ. ಕೇವಲ ಅವನನ್ನು ಅವನು ಪ್ರೂವ್ ಮಾಡ್ಕೋಬೇಕು ಅಂತ, ಏನು ಪ್ರಪಂಚಕ್ಕೆ ಪ್ರೂವ್ ಮಾಡ್ಬೇಕಂತ ಹೋಗ್ತದಾನೆ, ಅವನಿಗೆ ಕಾನ್ಫಿಡೆನ್ಸ್ ಬೇಕು. ಇವತ್ತು ರಾಜ ಅವನು ಕಾನ್ಫಿಡೆನ್ಸ್ ಆಗೇ ಇರಬೇಕು. ಅವನು ಯಾಕಂದ್ರೆ ಪ್ರಪಂಚಕ್ಕೆ ರಾಜ, ಅವನು ಬದುಕಬೇಕು, ಇನ್ನೊಬ್ಬರನ್ನ ಬದುಕಿಸ್ಬೇಕು, ರಾಜ್ಯನ ಕಾಪಾಡ್ಕೋಬೇಕು, ತನ್ನಂತಾನು ಕಾಪಾಡ್ಕೋಬೇಕು, ಅದು ಕಾನ್ಫಿಡೆನ್ಸ್ ಬೇಕು. ನಮಗೆಲ್ಲ ಏನು ಕಾನ್ಫಿಡೆನ್ಸ್ ಬೇಕು? ಬಿಸ್ನೆಸ್ಸಲ್ಲಿ ನಾವು ಕೆಳಗಡೆ ಬಿದ್ದಾಗ ಎದ್ದು ಬರೋದಕ್ಕೆ ಕಾನ್ಫಿಡೆನ್ಸ್ ಬೇಕಾಗಿಲ್ಲ, ಛಲ ಬೇಕು. ಛಲ ಯಾಗಬೇಕು, ನನ್ನ ಮೇಲೆ ನನಗೆ ಛಲ, ನಾನು ನಿಂತ್ಕೋಬೇಕು, ಮತ್ತೆ ನಾನು ಜೀವನ ಮಾಡಬೇಕು, ಮತ್ತೆ ನಾನು ಬದುಕಬೇಕು, ನನ್ನವ್ರನ್ನ ಬದುಕಿಸ್ಕೋಬೇಕು, ಅದಕ್ಕೆ ಛಲ ಬೇಕು. ಅದಕ್ಕೆ ಛಲ ಇಸ್ ನಾಟ್ ಎ ಕಾನ್ಫಿಡೆನ್ಸ್. ಬಹಳ ವ್ಯತ್ಯಾಸ ಇದೆ. ಬದುಕೋದಕ್ಕೆ ಛಲ ಬೇಕು. ಅದಕ್ಕೆ ಛಲ ಬೇಕು ಶರಣಂಗೆ ಅಂತ ಬಸವಣ್ಣವ್ರು ಹೇಳ್ತಾ ಇರೋದು. ಛಲ ಬೇಕು, ಏನೇ ಮಾಡೋದಕ್ಕೆ ಛಲ ಬೇಕು, ಕಾನ್ಫಿಡೆನ್ಸ್ ಅಲ್ಲ. ಈ ಕಾನ್ಫಿಡೆನ್ಸ್ ಅನ್ನೋದು ಯಾವುದೋ ಇಂಗ್ಲಿಷ್ ವರ್ಡ್, ಅದು ತಂದು ಹಾಕ್ಬಿಟ್ಟಾರೆ ನಮಗೆ. ಛಲ ಬೇಕು ಶರಣಂಗೆ ಪರಧನವನೊಲ್ಲೆನೆಂಬ, ಛಲಬೇಕು ಶರಣಂಗೆ ಪರ ಸತಿಯನೊಲ್ಲೆನೆಂಬ, ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ ಅಂತ ಹೇಳ್ತಾನೆ. ಅಂದ್ರೆ ಈ ಮನುಷ್ಯನಿಗೆ ಛಲ ಅನ್ನೋದೊಂದು ಇಲ್ಲ ಅಂತಂದ್ರೆ ಭಗವಂತ ಕೂಡ ಮೆಚ್ಚಲ್ಲ ಅಂತೆ. ಭಗವಂತ ಕೂಡ ಮೆಚ್ಚಲ್ಲ ಅವನ್ನ. ಇವನು ಯಾವನು ಎಂತವನ್ನ ಕಳಿಸ್ಬಿಟ್ಟಪ್ಪ ಅಂತಾನ. ಅದು ಬೇರೆ ಮತ್ತೆ. ಅರ್ಥಾಯ್ತಾ? ಆ ರೀತಿಯಾಗಿ ಕಾನ್ಫಿಡೆನ್ಸ್ ಅನ್ನೋದು ಇಟ್ ಈಸ್ ಅ ಫೇಕ್. ಛಲ ನಿಜವಾದ ವರ್ಡ್, ಭಾರತೀಯ ಒಂದು ವರ್ಡ್ ಅದು. ಅದಕ್ಕೆ ನನಗೆ ಈ ವೆಸ್ಟರ್ನೈಸ್ಡ್ ಆಗಿರ್ತಕ್ಕಂಥ ಕೆಲವು ವರ್ಡ್ಸ್ ತಂದು ನಮಗೆ ಹಾಕಿದ್ದಾರೆ ನೋಡಿ, ನಾನು ಅದನ್ನು ಫೇಕ್ ಅಂತಲೇ ಹೇಳ್ತೇನೆ. ಛಲಕ್ಕೆ ಇಂಗ್ಲೀಷ್ನಲ್ಲಿ ಯಾವ ವರ್ಡ್ ಇರ್ಬೋದು ಸರ್? ಆ್ಯಕ್ಚುಲಿ ಚಾಲೆಂಜ್. ಹೌದು, ಚಾಲೆಂಜ್ ಅನ್ಬೋದು. ಚಾಲೆಂಜಸ್ ಅನ್ನೋದು ಎಸ್, ಗುಡ್ ವರ್ಡ್ ಅದು. ಛಲಕ್ಕೆ ಚಾಲೆಂಜ್, ನಾಟ್ ಎ ಕಾನ್ಫಿಡೆನ್ಸ್. ಚಾಲೆಂಜ್ ಅನ್ನೋದು ನನ್ನ ಮೇಲೆ ನನಗೆ ಬರಬೇಕು. ನಾನು ಇದು ಮಾಡಬೇಕು, ಇದು ಮಾಡೋವರೆಗೂ ನಾನು ಊಟ ಮಾಡಲ್ಲ, ಇದು ಮಾಡೋವರೆಗೂ ನಾನು ಇದು ಮಾಡಲ್ಲ, ನಿದ್ದೆ ಮಾಡಲ್ಲ. ಸೊ ಇದನ್ನು ಸಾಧಿಸ್ಬೇಕು ನಾನು. ಅದು ಛಲ, ಅದು ಚಾಲೆಂಜ್. ಅದು ನಿನ್ನ ಮೇಲೆ ನೀನು ಹಾಕ್ಕೊಳ್ತಕ್ಕಂಥ ಚಾಲೆಂಜ್. ಅದು ಕಾನ್ಫಿಡೆನ್ಸ್ ಅಲ್ಲ. ಛಲ ಇದ್ದರೆ ಕಾನ್ಫಿಡೆನ್ಸ್ ಎಲ್ಲ ಬಂದ್ಬಿಡುತ್ತೆ ತಾನಾಗೆ. ಕಾನ್ಫಿಡೆನ್ಸ್ ಎಲ್ಲ ಇಟ್ಕೊಂಡು ನೀನು ಛಲನೇ ಇಲ್ಲ ಅಂದ್ರೆ ಆ ಕಾನ್ಫಿಡೆನ್ಸ್ ತೊಗೊಂಡು ಏನು ಮಾಡ್ತೀನಿ ನಾನು? ಅಲ್ಲ, ಕಾನ್ಫಿಡೆನ್ಸ್ ಅನ್ನೋ ವರ್ಡೇ ಅಲ್ಲಿ ಫೇಕ್ ಅಂತ ಹೇಳಿ ಅಂತ ಹೋದ್ವಿ. ಅದೇ ಭಯ ಇದ್ದವನಿಗೆ ಅವೆಲ್ಲ, ಅದೇ ಹೇಳಿದ್ನಲ್ಲ, ಅವನ ಮೇಲೆ ಅವನಿಗೆ ಡೌಟು, ಅವನ ಮೇಲೆ ಅವನಿಗೆ ಭಯ, ಅನುಮಾನ, ಇವೆಲ್ಲ ಇದ್ದಂಥ ವ್ಯಕ್ತಿಗಳಿಗೆ ಅದು ಕಾನ್ಫಿಡೆನ್ಸ್ ಅಂತ ಒಂದು ವರ್ಡ್ ತುಂಬಿದ್ದಾರೆ. ಬಟ್ ಅದು ಕಾನ್ಫಿಡೆನ್ಸ್ ಇಸ್ ನಾಟ್ ಎ ರಿಯಲ್ ವರ್ಡ್, ಇಟ್ ಇಸ್ ಅ ಫೇಕ್ ವರ್ಡ್. ಸೊ ಕಾನ್ಫಿಡೆನ್ಸಿಗೂ ಚಾಲೆಂಜಿಗೂ ಕಂಪೇರ್ ಮಾಡಿದಾಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಚಾಲೆಂಜ್. ಲೈಫ್ನಲ್ಲಿ ಇವತ್ತು ನೀವು ನಾನು ಕೆಳಗಡೆ ಬಿದ್ದಾಗ ಮೇಲೆದ್ದು ಬಂದಿದ್ದು ನಾನು ಚಾಲೆಂಜ್. ನನಗೆ ನಾನು ಚಾಲೆಂಜ್ ಇಟ್ಕೊಂಡೆ. ನನ್ನ ಪ್ರಪಂಚಕ್ಕೆ ತೋರಿಸ್ಬೇಕು ಅಂತಲ್ಲ, ನಾನು ಬದುಕಬೇಕಾಗಿತ್ತು, ನನ್ನವ್ರನ್ನ ಬದುಕಿಸ್ಕೋಬೇಕಾಗಿತ್ತು, ನಾನು ಬದುಕಬೇಕಾಗಿತ್ತು. ಸೊ ದಟ್ ಇಸ್ ಎ ಚಾಲೆಂಜ್, ದಟ್ ಈಸ್ ನಾಟ್ ಎ ಕಾನ್ಫಿಡೆನ್ಸ್. ಅಂದರೆ ಇವಾಗ ನಮ್ಮ ಮಕ್ಕಳಿಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರಿಗೆ ಚಾಲೆಂಜಿಂಗ್ ಆಗಿ ಯಾವ ಥರ ಅವ್ರ ಜೀವನನ ಸ್ವೀಕಾರ ಮಾಡಬೇಕು ಅನ್ನೋದನ್ನ ಎಲ್ಲಿ ನಾವು ಪೆನ್ಸ್ ಕಲ್ಸ್ಕೊಡ್ತಾ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅವರೇ ಲೈಫ್ನ ಚಾಲೆಂಜಿಂಗ್ ಆಗಿ ಅವ್ರು ತಗೊಂಡಿದ್ರೆ ಕಲಿಸ್ಬೋದು ಅಂತ ಹೇಳಿ. ಯಾವತ್ತು ಚಾಲೆಂಜಿಂಗ್ ಹೆಂಗೆ ಬರುತ್ತೆ ಅಂತಂದರೆ, ಅದು ಒಬ್ರಿಗೆ ಹೇಳ್ಕೊಡೋದಂತಲ್ಲ, ಅದನ್ನು ಅಭ್ಯಾಸ ಮಾಡಿಸೋದ್ರಿಂದ ಬರುತ್ತೆ. ಅಭ್ಯಾಸ ಮಾಡಿಸ್ಬೇಕಾದ್ರೆ ಇವನ್ ಚಾಲೆಂಜಿಂಗನ್ನು ಫೇಸ್ ಮಾಡಿರ್ಬೇಕಲ್ಲ. ತಂದೆ ಅಥವಾ ತಾಯಿ ಚಾಲೆಂಜಿಂಗನ್ನು ಫೇಸ್ ಮಾಡೋ, ಅವರು ಕೇಸಲ್ಲಿ ಇರ್ತಾರೆ, ಕರೆಕ್ಟಾಗಿ ಸ್ಯಾಲ್ರಿ, ಕರೆಕ್ಟಾಗಿ ಒಂದು ಜಾಬ್ ತೊಗೊಂಡಿರ್ತಾರೆ. ಓಕೆ, ಆ ಜಾಬಿಗೆ ಸ್ಯಾಲ್ರಿ ಬರ್ತಾ ಇರ್ತದೆ. ಸೊ ಅದನ್ನು ಆ ಜಾಬು ಎಕ್ಕೊತ್ಕೊಂಡು ಹೋಗ್ಬಿಟ್ಟು ಕೆಲಸ ಇಲ್ದಂಗೆ ಆಗ್ಬಿಟ್ಟು ಅವನು ಬೀದಿಗೆ ಬಂದು ಆ ಚಾಲೆಂಜನ್ನು ಫೇಸ್ ಮಾಡಿ ಅವನು ನಿಂತ್ಕೊಂಡಾಗ ಅವಾಗ ಮಕ್ಕಳು ಹೇಳ್ಕೊಡ್ತಾರೆ.
ಯಾಕಂದರೆ ನಮಗೆ ಸೆಲ್ಫ್ ಎಕ್ಸ್ಪೀರಿಯನ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಜೀವನದಲ್ಲಿ ನಮಗೆ ಒಂದು ನಮ್ಮದೇ ಆಗಿರ್ತಕ್ಕಂಥ ಒಂದು ಅನುಭವ ಆಗಿಲ್ಲ ಅಂತಂದರೆ ನಾನು ಹೇಳೋದೆಲ್ಲವೂ ಕೂಡ ಒಂದು ಪುಸ್ತಕದ ಎಕ್ಸ್ಪೀರಿಯನ್ಸಸ್ಗಳು ಹೇಳ್ತೀನಿ ನಾನು. ಅವ್ನು ಹಿಂಗೆ ಮಾಡ್ದ, ಇವನು ಹಿಂಗೆ ಮಾಡ್ದ, ಅಲೆಕ್ಸಾಂಡರ್ ಹಿಂಗೆ ಮಾಡ್ದ, ಇವನು ಹಿಂಗೆ ಮಾಡ್ದ, ಅವ್ನು ಹಿಂಗೆ ಮಾಡ್ದ, ಬರೀ ಇಂಥ ಹೇಳ್ತೀನಿ ನಾನು. ನನ್ನ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತೀನಿ ನಾನು. ಸೊ ಆದ ಕಾರಣ ಅಟ್ಲೀಸ್ಟ್ ಅವ್ರನ್ನ ಬಿಡ್ರಿ. ನಿಮ್ಮ ಎಕ್ಸ್ಪೀರಿಯನ್ಸು ಬೇಡ, ನಿಮ್ಗೇನು ಅನುಭವ ಆಗಿಲ್ಲಪ್ಪ ಅದು ಬೇಡ, ನಿನಗೆ ಆ ಥರ ಅನುಭವ ಆಗ್ಬೇಕಂತನೂ ನಾವು ಹೇಳೋದಲ್ಲ. ಆಯ್ತು, ನಿನ್ನ ಲೈಫ್ ಆರಾಮಾಗಿ ಈಜಿಯಾಗಿ ನಡ್ಕೊಂಡು ಹೋಗ್ತಾ ಇದ್ದೆ, ಅದನ್ನು ಬಿಡು, ಅದನ್ನು ಹೇಳೋದು ಬಿಡು. ಅವ್ನು ಹೆಂಗೆ ಮಾಡ್ಬೇಕು ಹಂಗೆ ಮಾಡ್ತಾನೆ. ಅವ್ನು ಯಾಕೆ ಹಾಳು ಮಾಡ್ತೀಯ ನೀನು? ಅವ್ನಿಗೆ ಯಾಕೆ ಅಷ್ಟು ಪ್ರೆಜರ್ ಕ್ರಿಯೇಟ್ ಮಾಡ್ತೀಯ? ಅವನಿಗೆ ಟ್ಯೂಷನ್ ಹಾಕ್ಸ್ಬಿಟ್ಟು ಇದಾಗಿಸಿ ಅಲ್ಲಿ ಓದು ಇಲ್ಲೋದು, ಮತ್ತು ಅವನಿಗೆ 108 ಹಾಬೀಸ್ನ ಕ್ರಿಯೇಟ್ ಮಾಡ್ಬೇಕಂತ, ಮತ್ತೆ ಅವನು ಸ್ಪೋರ್ಟ್ಸ್ ಆಡಬೇಕು, ಮ್ಯೂಸಿಕ್ ಕಲಿಬೇಕು. ಅಯ್ಯೋ ರಾಮಚಂದ್ರ, ಯಾಕೆ ಒಂದು 4 ಮಕ್ಕಳು ಆಡ್ಕೋ, ಒಬ್ಬನ ಮ್ಯೂಸಿಕ್ಕಿಗೆ ಬಿಡು, ಹಾಂ, ಒಬ್ಬನ ಸ್ಪೋರ್ಟ್ಸಿಗೆ ಬಿಡು. ಅಡಿಯೋದು ಇಬ್ಬರನ್ನ ಯಾಕೆ ಕಡಿತೀಯಾ? ಇವಾಗ ಒಂದಕ್ಕೆ ಬಂದ್ಬಿಟ್ಟಿದ್ದಾರೆ. ಅವಾಗ ಒಬ್ಬ ಮಗುಗೆ 10 ಯಾಕೆ ಮಾಡ್ತೀಯಪ್ಪ ಆಕ್ಟಿವಿಟೀಸ್. ಹಾಂ, ನಾವು ನಮ್ಮಪ್ಪನಿಗೆ 8 ಮಕ್ಕಳು, ನಾವು ಮತ್ತು ನೀವು ಅದ್ರಂಗೆ ಒಂದು 6-8 ಅಡ್ಕೊಳ್ಳಿ, ಒಬ್ಬೊಬ್ಬರು ಅನ್ನೋದಕ್ಕೆ ಬಿಡಿ. ಮತ್ತೆ ಅದರಲ್ಲಿ ಸೊಫಿಸ್ಟಿಕೇಟೆಡ್ ಹಂಗೆಲ್ಲ ಕೊಡಬಾರ್ದು, ಟಾಪ್ ಕೊಡಬೇಕು. ಅಯ್ಯೋ ನೀನು ಯಾರು ಕೊಡೋದಕ್ಕೆ ಟಾಪು? ನಾವಪ್ಪ ನನಗೆ ಟಾಪ್ ಕೊಟ್ಟಿದ್ನಾ? ಮಾಡ್ಕೋಬೇಕು ಅಂದ್ಕೊಂಡ್ರೆ ಮಾಡ್ಕೊಳ್ತಾನೆ. ಮಾಡ್ಕೊಳಕ್ಕಾಗಿಲ್ಲ ಅಂದ್ರೆ ನೀನು ಏನು ಕೊಟ್ಟರು ಮಾಡ್ಕೊಳಕ್ಕಾಗಲ್ಲ. ಎಷ್ಟೆಷ್ಟೋ ಜನ ಸಿನಿಮಾ ಆ್ಯಕ್ಟರ್ಗಳು ಟಾಪ್ ಪೊಸಿಷನ್ಗೆ ಇರ್ತಕ್ಕಂಥ ತಮ್ಮ ಮಕ್ಕಳು ಕೂಡ ಸಿನಿಮಾ ಆ್ಯಕ್ಟರ್ಗಳು ಮಾಡ್ಬೇಕಂತ ಒದ್ದಾಡ್ತಾರೆ. ಆಗ್ತಾರ? ಆ ಒಂದು ಜರ್ನಿ ಅವ್ರದ್ದಿರುತ್ತೆ, ಮಕ್ಕಳ ಜರ್ನಿ ಮಕ್ಕಳದ್ದು. ಅವರು ಏನೆಲ್ಲ ತುಂಬ್ತಾರೆ, ಎಲ್ಲ ಮಾಡ್ತಾರೆ. ಕೆಲವರು ಸಕ್ಸಸ್ ಅವ್ರು ಆಗ್ತಾರೆ, ಕೆಲವರು ಆಗ್ತಾರೆ. ಡೈರೆಕ್ಟರ್ ಮಕ್ಕಳು ಡೈರೆಕ್ಟರ್ ಮಾಡ್ಬೇಕಂತಾರೆ, ಇವ್ರ ಮಕ್ಕಳು ಇವ್ರು ಮಾಡ್ಬೇಕಂತಾರೆ. ಕ್ರಿಕೆಟ್ ಸ್ಟಾರ್ ಆಗ್ಬೇಕಂತ ಹೇಳ್ತಾರೆ. ಇವಾಗ ಟೆಂಡೂಲ್ಕರ್ ಮಗ ಟೆಂಡೂಲ್ಕರ್ ಆದ್ನಾ? ಈಸ್ ಇಟ್ ಪಾಸಿಬಲ್? ಮತ್ತೆ ಯಾಕೆ ಆಗಲಿಲ್ಲ? ಟೆಂಡೂಲ್ಕರ್ ಪರಿಸ್ಥಿತಿ ಏನು, ಇವ್ರ ಪರಿಸ್ಥಿತಿಗಳೇನು, ಸಿಚುವೇಶನ್ಸ್ ಏನು? ಹಾಂ, ಅವನು ಯಾವ ಒಂದು ಇದರಲ್ಲಿ ಕಲ್ತ್ಕೊಂಡ, ಯಾವ ಚಾಲೆಂಜ್ ತೊಗೊಂಡ್ರ ಲೈಫಲ್ಲಿ? ಇವ್ರಿಗೆ ಬರಲ್ಲ, ಯಾಕಂದ್ರೆ ಸೊಫಿಸ್ಟಿಕೇಟೆಡ್ ಲೈಫಲ್ಲಿ ಬೆಳೆದಿರ್ತಾರೆ ಇವರು. ಸೊ ಯಾವತ್ತೂ ಕೂಡ ಎಲ್ಲವೂ ಕೂಡ ಅದನ್ನು ನಾವು ಆ್ಯಕ್ಸೆಪ್ಟ್ ಮಾಡ್ಬೇಕು. ನಾವು ಎಲ್ಲರೂ ಸಮಾನವಾಗಿರೋಕ್ಕೆ ಸಾಧ್ಯ ಇಲ್ಲ. ನನ್ನಂಗೆ ನನ್ನ ಮಗ ಇರೋಕ್ಕೆ ಸಾಧ್ಯ ಇಲ್ಲ, ನನ್ನ ಮಗನಂಗೆ ನಾಳೆ ನನ್ನ ಮೊಮ್ಮಗ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಯಾರ ಲೈಫ್ ಅವ್ರದ್ದು. ನಿನಗೆ ನಿಜವಾದ ನಾಲೆಡ್ಜ್ ಇದೆ, ನಾಲೆಡ್ಜನ್ನ ಶೇರ್ ಮಾಡು. ಸ್ಕಿಲ್ ಇದ್ದರೆ ಸ್ಕಿಲ್ಸ್ನ ಶೇರ್ ಮಾಡು. ಟ್ಯಾಲೆಂಟ್ ಇದ್ದರೆ ಟ್ಯಾಲೆಂಟ್ ಹೇಳ್ಕೊಡು. ಅಷ್ಟು ಬಿಟ್ಟು ನೀನು ಅವನಿಗೆ ಪ್ರೆಷರ್ ಕ್ರಿಯೇಟ್ ಮಾಡಿ ನಾನು ಕಾನ್ಫಿಡೆನ್ಸ್ ತುಂಬ್ತೀನಿ ಅಂತಂದರೆ ಯು ಆರ್ ಎ ಫೇಕ್. ಅಂದರೆ ಇಲ್ಲಿ ಆ ಒಂದು ಚಾಲೆಂಜಿಂಗ್ ಆಗಿ ನಾವು ಲೈಫ್ ಲೀಡ್ ಮಾಡಬೇಕು ಅಂತ ಹೇಳಿದ್ರೆ, ಒಂದು ಫೇಲ್ಯೂರು ಅಥವಾ ಇಲ್ಲ ಅಂತ ಹೇಳಿದ್ರೆ ಆ ಒಂದು ಸಂಕಷ್ಟಗಳು ಎಸ್ಪೆಷಲಿ ಹೇಳ್ಬೇಕಂದ್ರೆ ಅದು ಬೇಕಾ? ಅದಿದ್ದಾಗೆ ನಾವು ಚಾಲೆಂಜಿಂಗ್ ಆಗಿ ಬದುಕೋಕೆ ಸಾಧ್ಯ. ಅಷ್ಟೇ ಅಲ್ಲ, ಈಗ ಚಾಲೆಂಜ್ ಯಾವ ಬರುತ್ತೆ ಹೇಳು? ಸುಮ್ಮನೆ ನಾವು ಚಾಲೆಂಜ್ ತಗೊಳಕ್ ಬರಲ್ಲ. ನಾನಾಗೆ ಚಾಲೆಂಜಿಂಗ್ ಆಗಿ ತಗೋತೀನಿ ಅಂತ ಹೇಳಿ ಬರಲ್ಲ. ಅದು ನ್ಯಾಚುರಲ್ ಆಗಿ ಕೆಲವೊಂದು ಚಾಲೆಂಜಸ್ ಬರುತ್ತೆ ಆಕ್ಚುಲಿ. ಸೊ ಹಾಗಾಗಿ ನಾ ಈ ಪ್ರಶ್ನೆ ಏನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತಿನ ದಿವಸ ಮಕ್ಕಳಿಗೆ ಚಾಲೆಂಜಿಂಗ್ ಆಗಿ ಬದುಕೋದಕ್ಕೆ ಇರದೇ ಇರ್ತಕ್ಕಂಥ ಪರಿಸ್ಥಿತಿನ ಪೇರೆಂಟ್ಸ್ಗಳು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಆಕ್ಚುಲಿ. ಒಂದ್ ಕಡೆಯಿಂದ ಅವರು ಆಮೇಲೆ ಅವ್ರ ತಂದೆ ತಾಯಿಗಳು ಹೇಳ್ಕೊಡದೇ ಇದ್ರು ಅವರು ಓನ್ ಆಗಿ ಹೊರಗಡೆ ಲೈಫಿಗೆ ಬಿದ್ದಾಗ, ಸೊಸೈಟಿಗೆ ಬಿದ್ದಾಗ ಎದುರಿಸ್ತಕ್ಕಂಥ ಚಾಲೆಂಜ್ಗಳು ಬೇರೆ. ಸೊ ಅವ್ನು ಸಕ್ಸಸ್ ಆಗ್ಬೇಕಾದ್ರೆ ಪೇರೆಂಟ್ಸ್ಗಳಲ್ಲಿ ಇಲ್ದೇ ಇರ್ತಕ್ಕಂಥ ಒಂದು ಅನುಭವ ಅವನು ಅಲ್ಲಿ ಡೀಪ್ ಆಗಿ ಯಾವ ತರ, ಯಾಕಂದ್ರೆ ಯಾವ ತರ ಚಾಲೆಂಜಸ್ ಇರುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಚಾಲೆಂಜ್ ಅನ್ನೋದು ನ್ಯಾಚುರಲ್ ಆಕ್ಚುಲಿ. ಸೊ ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಚಾಲೆಂಜ್ ಎಷ್ಟು ಮುಖ್ಯ ಆಕ್ಚುಲಿ. ಈ ಒಂದು ಪೀರಿಯಡಲ್ಲಿ ನಾವು ಬದುಕ್ತಾ ಇರ್ತಕ್ಕಂಥ ಈ ಪೀರಿಯಡಲ್ಲಿ ಚಾಲೆಂಜಸ್ ಅನ್ನೋದು ಬರೋದೇ ಇಲ್ಲ ಆ್ಯಕ್ಚುಲಿ ಲೈಫಲ್ಲಿ. ಚಾಲೆಂಜಸ್ ಅನ್ನೋದು ಕೂಡ ನಾವು ಏನೋ ಒಂದು ಸಮಾಜಕ್ಕೆ ನಮ್ಮನ್ನು ನಾವು ಬಿಂಬಿಸ್ಕೊಳ್ಳೋದಕ್ಕೆ ನಾವು ಚಾಲೆಂಜಸ್ ತೊಗೊಂಡು ಮಾಡಬೇಕಾಗುತ್ತೆ. ನ್ಯಾಚುರಲ್ ಲೈಫು, ಈಸಿ ಗೋಯಿಂಗ್ ಲೈಫಿಗೆ ಚಾಲೆಂಜಸ್ಸೇ ಬೇಕಾಗಿಲ್ಲ. ಆರಾಮಾಗಿ ಏನು ಬಂದರೆ ಅದನ್ನು ನಾನು ಆಕ್ಸೆಪ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗೋನಿಗೆ ಚಾಲೆಂಜಸ್ ಹಾಕಬೇಕು. ಚಾಲೆಂಜಸ್ ಯಾವ ಬರುತ್ತೆ ಅಂದರೆ, ನೀನು ಪೂರ್ತಿ ಬಿದ್ದಾಗ, ಕೆಳಗೆ ಬಿದ್ದಾಗ ಮೇಲೆ ತೊಳಗೆ ಚಾಲೆಂಜ್ ಬೇಕು. ನೀನು ಕೆಳಗೆ ಬೀಳೋ ಪರಿಸ್ಥಿತಿನೇ ಇಲ್ಲ. ಇವಾಗ ಆರಾಮಾಗಿದೆ, ಎಲ್ಲರ ಲೈಫ್ ಆರಾಮಾಗಿದೆ. ಇಲ್ಲಿ ಏನಾಗಿದೆ, ಅವನವನು ಪ್ರೂವ್ ಮಾಡ್ತಾನೆ. ಪ್ರೂವ್ ಯಾರಿಗೆ ಮಾಡ್ತಾನೆ? ಪ್ರಪಂಚಕ್ಕೆ ಪ್ರೂವ್ ಮಾಡ್ತಿದ್ದಾನೆ. ಪ್ರಪಂಚಕ್ಕೆ ಪ್ರೂವ್ ಮಾಡೋದಕ್ಕೆ ಚಾಲೆಂಜಸ್ ಬೇಕು. ಆಯ್ತಾ? ಸೊ ಹಂಗಾಗಿ ನಾನೇನು ಅಂತ ತೋರಿಸ್ಬೇಕು ಪ್ರಪಂಚಕ್ಕೆ. ಮಾಡಪ್ಪ ಚಾಲೆಂಜ್. ಈಗ ನೀವು ಕೇಳಿದ್ರಿ, ನಾನು ನನ್ನ ಬಿಸ್ನೆಸ್ನಲ್ಲಿ ಎಲ್ಲ ಬಿದ್ದಾಗ
ನನಗೆ ಎದ್ದೇಳೋದಕ್ಕೆ ಪ್ರೂವ್ ಮಾಡೋದಕ್ಕೆ ಬೇಕಾಗಿಲ್ಲ, ನಾನು ಬದುಕೋದಕ್ಕೆ ಬೇಕು ನನಗೆ. ನೋಡಿ, ಭಾಳ ಡಿಫರೆನ್ಸ್ ಇದೆ. ನಾನು ಪ್ರೂವ್ ಮಾಡೋಕ್ಕೆ ಹೋಗೋದಕ್ಕೆ ಚಾಲೆಂಜ್ ಮಾಡಬೇಕು, ಅದು ಮಾಡ್ಬೋದು ಚಾಲೆಂಜು, ಅಥವಾ ನನ್ನ ಜೀವನದಲ್ಲಿ ಬದುಕೋದಕ್ಕೂ ನಾನು ಚಾಲೆಂಜ್ ಮಾಡ್ಕೋಬೋದು. ಈ ಚಾಲೆಂಜು ನನ್ನ ಮೇಲೆ ನಾನು ಮಾಡ್ಕೊಳ್ಳೋದಕ್ಕೆ, ಆ ಚಾಲೆಂಜು ಪ್ರಪಂಚದ ಮೇಲೆ ನಾನು ಮಾಡೋದಕ್ಕೆ. ಇವತ್ತಿನ ಮಕ್ಕಳಿಗೆ ಏನೇ ಚಾಲೆಂಜ್ ಮಾಡಿದ್ರು ಪ್ರಪಂಚದ ಮೇಲೆ ಚಾಲೆಂಜ್ ಮಾಡ್ಬೇಕು ಅವರು. ಬದುಕೋದಕ್ಕೆ ಏನು ಬೇಕಾಗಿಲ್ಲ, ಇವಾಗ ಆರಾಮೈತಿ ಬದುಕೋದಕ್ಕೆ. ನೀ ಆರಾಮಾಗಿ ಹೋಗ್ತಾ ಐತೆ ಜೀವನ. ಒಂದು ಸರಳತೆಯನ್ನು ನಾವು ಎಷ್ಟೆಷ್ಟು ರೂಢಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಬದುಕ್ಬೋದು ನಾವು. ಇವತ್ತು ನಾವು ಕಾಂಪ್ಲಿಕೇಶನ್ ಮಾಡ್ಕೊಂಡು ಸರಳತೆಯಿಂದ ಹೊರಗೆ ಬರ್ತಾ ಇದೀವಿ ನಾವು. ನಾನು ಎಲ್ಲರಿಗೂ ಬ್ರಾಂಡ್ ತೋರಿಸ್ಬೇಕು ನನ್ನದು ಅಂತ. ಸೊ ಯಾವತ್ತು ಈ ತೋರಿಸ್ಕೊಳ್ಬೇಕು ಅನ್ನೋದು ಒಂದು ಬಂತು ನನಗೆ, ಒಂದು ಲೈಫ್ನ ಒಂದು ಎಕ್ಸಿಬಿಷನ್ ಮಾಡಬೇಕು ಅಂತ ಅಂದ್ಕೊಂಡೆ, ಇವಾಗ ಚಾಲೆಂಜಸ್ ಬರುತ್ತೆ. ಇವತ್ತು ಚಾಲೆಂಜಸ್ನ ಅವಶ್ಯಕತೆ ಇಲ್ಲ. ಮನುಷ್ಯ ಬದುಕೋದಕ್ಕೆ ಎಲ್ಲ ರೀತಿಯಿಂದ ಸೊಫಿಸ್ಟಿಕೇಟೆಡ್ ಆಗಿ ಆಗಲೇ ಡಿಸೈನ್ ರೆಡಿ ಆಗ್ತಾ ಇದೆ, ರೆಡಿ ಆಗಿದೆ ಕೂಡ. ಇವಾಗ ಚಾಲೆಂಜಸ್ನ ಪ್ರಪಂಚಕ್ಕೆ ತೋರಿಸೋದಕ್ಕೆ ಮಾಡ್ಕೋಬೇಕು ಚಾಲೆಂಜಸ್. ನನ್ನ ಮಗ ಅಂದ್ರೆ ಏನು ಗೊತ್ತಾ ಅಂತ ಇವನು ಹೇಳ್ಕೋಬೇಕು, ಅವನು ನಾನೇ ಅಂದ್ರೆ ಏನು ಗೊತ್ತಾ ಅಂತ ಅವನು ಹೇಳ್ಕೋಬೇಕು. ಅಷ್ಟು ಬಿಟ್ಟರೆ ಏನೂ ಇಲ್ಲ. ಯಾಕೆಂದ್ರೆ ಚಾಲೆಂಜಸ್ ಅನ್ನೋದು ನಿಜವಾಗ್ಲೂ ಅವನು ಏನೂ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾನೆ, ವಾಪಸ್ ಜೀರೋಗೆ ಬಂದ್ಬಿಟ್ಟಿದ್ದಾನ, ಕೆಳ ಬಿದ್ದಿದ್ದಾನ. ಅಲ್ಲಿದ್ದು ಕೆಳ ಬಿದ್ದವನ್ ಎದ್ದೇಳಕ್ಕೆ ಚಾಲೆಂಜ್ ಬೇಕಾ? ಚಾಲೆಂಜ್ ಯಾವುದಕ್ಕೆ ಬೇಕು? ಆಮೇಲೆ ಯಾವ ರೀತಿ ಚಾಲೆಂಜ್ ಬರುತ್ತೆ? ಫಾರ್ ಎಕ್ಸಾಂಪಲ್, ಇವತ್ತು ನೀನು ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದೀಯ, ನಿನಗೆ ಯಾವುದೋ ಒಂದು ಅಸೈನ್ಮೆಂಟ್ ಕೊಡ್ತಾರೆ ಅಂತ ಅಂದ್ಕೋ. ಅಸೈನ್ಮೆಂಟ್ ಕೊಟ್ಟಾಗ ನಿನಗೆ ಟೈಮ್ ಬೌಂಡಿಂಗ್ ಕೊಡ್ತಾರೆ, ಒಂದು ವೀಕೋ 10 ಡೇಸೋ, ಕೆಲವು ಲಾಂಗ್ ಇದ್ರೆ 3 ಮಂತ್ಸು 1 ಮಂತ್ ಏನೋ ಕೊಟ್ಟಿರ್ತಾರಂತ. ಅದನ್ನ ಕಂಪ್ಲೀಟ್ ಮಾಡೋದಕ್ಕೆ ನೀನು ಚಾಲೆಂಜ್ ತಗೊಂಡು ಮಾಡ್ಬೇಕಾಗಿಲ್ಲ. ನೀನು ಚಾಲೆಂಜ್ ತಗೊಂಡು ಮಾಡಿದ್ರೆ ಸ್ಕಿಲ್ಸ್ ಇದ್ರೆ ಆಯ್ತು. ಆಮೇಲೆ ವರ್ಕ್ ಎಫಿಷಿಯನ್ಸಿ ಬೇಕು ನಿನಗೆ. ವರ್ಕ್ ಎಫಿಷಿಯನ್ಸಿ ಇದ್ರೆ ಚಾಲೆಂಜ್ ಬೇಕಾಗಿಲ್ಲ. ನೀನು ದಿನದಲ್ಲಿ ಇಷ್ಟು ಅವರ್ ಕೆಲಸ ಮಾಡ್ತೀನಿ ಅಂತಂದ್ರೆ ಸಾಕು, ಅದು ಆಗುತ್ತೆ ಕೆಲಸ ಅದು. ಓಕೆ, ಸೊ ನಿನ್ನ ಟೀಮಿಗೆ ಒಂದು ಚಾಲೆಂಜ್ ಬೇಕು. ಯಾಕಂದ್ರೆ ನೀನು ಒಬ್ಬನೇ ಮಾಡೋಕ್ಕಾಗಲ್ಲ. ನೀನು ಒಂದು 10-12 ಜನ ಒಂದು ಟೀಮ್ ಕೂತ್ಕೊಂಡಿರ್ತಾರೆ. ಆ ಟೀಮ್ ಎಲ್ಲ ಸೇರಿ ನೀವು ಒಂದು ಡಿಸೈಡ್ ಮಾಡ್ತೀರಿ ಈ ಕೆಲಸ ಮಾಡೋಣ ಅಂತ. ನೀನು ಒಬ್ಬರೇ ಮಾಡ್ಬೇಕಾದ್ರೆ ನಿನಗೆ ಯಾವ ಚಾಲೆಂಜ್ ಬೇಕಾಗಿಲ್ಲ. ನಿನ್ನ ಟೀಮ್ ಜೊತೆ ನೀನು ವರ್ಕ್ ಮಾಡಿಸ್ಬೇಕು ಅಂತ ಅಂದ್ಕೊಂಡ ಚಾಲೆಂಜ್ ಬೇಕು. ಆ ಟೀಮ್ಗೆ ಒಂದು ಚಾಲೆಂಜ್ ಕೊಡಬೇಕು. ಆ ಚಾಲೆಂಜ್ ಕೊಟ್ಟು ಸಕ್ಸಸ್ ಆದ್ಮೇಲೆ, ಅದು ಕೆಲಸ ಆದ್ಮೇಲೆ ಅವ್ರಿಗೊಂದು ಒಂದು ಒಂದು ಖುಷಿಗೆ ಏನಾದ್ರು ಒಂದು ಸೆಲೆಬ್ರೇಷನ್ ಮಾಡಬೇಕು. ಸೊ ಆ ಚಾಲೆಂಜ್ನ ಓವರ್ಕಮ್ ಆಗಿ ಬಂದ್ಮೇಲೆ ಸೆಲೆಬ್ರೇಷನ್ ಅಂತ ಖುಷಿ ಆಯ್ತಾ. ಸೊ ನೆಕ್ಸ್ಟ್ ಚಾಲೆಂಜ್ಗೆ ನೀನು ಖುಷಿ ಹೆಂಗೆ ಪಡ್ತೀಯ ಅಂದರೆ, ನಾನು ಓದಿ ಚಾಲೆಂಜ್ ನಾನು ಫೇಸ್ ಮಾಡಿ ನಾನು ಓವರ್ಕಮ್ ಮಾಡ್ಕೊಂಡೆ, ನಾನು ಈ ಖುಷಿನ ಅನುಭವಿಸಿದೆ. ಮೈಂಡಿಗೆ ನೀನೇನು ಮಾಡ್ತೀಯ, ಒಂದು ಸಿಗ್ನಲ್ಸ್ ಕಳಿಸ್ತೀಯ. ನೆಕ್ಸ್ಟ್ ಚಾಲೆಂಜನ್ನು ಕೂಡ ನೀನು ಅಚೀವ್ ಮಾಡಿದಾಗ ನಿನಗೆ ಖುಷಿ ಸಿಗುತ್ತೆ. ಸೊ ಮೈಂಡ್ ಏನು ಮಾಡುತ್ತೆ, ಮೈಂಡಿಗೆ ಚಾಲೆಂಜ್ ಬೇಕಾಗಿಲ್ಲ, ಮೈಂಡಿಗೆ ಏನು ಬೇಕು, ಎಂಜಾಯ್ಮೆಂಟ್ ಬೇಕು. ಸೊ ಆ ಎಂಜಾಯ್ಮೆಂಟ್ಗೋಸ್ಕರ ಈ ಚಾಲೆಂಜ್ ಮುಗಿಸ್ಬಿಡುತ್ತೆ ಮೈಂಡ್. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ನಮ್ಮ ಲೈಫ್ ಒಳಗೆ ಚಾಲೆಂಜಸ್ ಬರ್ತವೆ ಹೊರತು ಯಾರಿಗೂ ಕೂಡ ನಮ್ಮಂತ ಒಂದು ಇದು ಬರಲ್ಲ. ಹಾಗೆ ಮಾತಾಡ್ಕೋತ ಹೋದ್ರೆ ಇದು ಇನ್ನೂ ಡೀಪ್ ಆಗಿ ಹೋಗ್ಬೋದು. ಇಲ್ಲಿ ಇನ್ನೊಂದು ಕ್ವಶನ್ ಬರೋದೇನಂತ ಹೇಳಿದ್ರೆ, ಕರಿಯರ್ ನಲ್ಲಿ ಅವನು ತುಂಬಾ ಕಾನ್ಫಿಡೆನ್ಸ್ ಇಂದ ಇರ್ತಾನೆ, ಚಾಲೆಂಜಿಂಗ್ ಆಗಿ ಮೂವ್ ಆಗ್ತಾ ಇರ್ತಾನೆ. ಬಟ್ ರಿಲೇಶನ್ಶಿಪ್ ವಿಚಾರ ಬಂದಾಗ ತುಂಬಾ ವೀಕ್ ಆಗಿರ್ತಾನೆ. ಸೊ ಅಂತ ಪರ್ಸನ್ಸ್ ಗಳಿಗೆ ಇದು ಕಾಮನ್. ಇದು ಯಾಕಂದ್ರೆ ಈಗ ಕರಿಯರ್ ನಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾನೆ, ನಾಲೆಡ್ಜಬಲ್ ಆಗಿರ್ತಾನೆ. ನಾಲೆಡ್ಜಬಲ್ ಆಗಿದ್ದವನು ರಿಲೇಶನ್ಶಿಪ್ ಅಲ್ಲಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಏನಿಲ್ಲ. ಅವನು ನಾಲೆಡ್ಜ್ ಅಲ್ಲಿ ಸ್ಟ್ರಾಂಗ್, ರಿಲೇಶನ್ಶಿಪ್ ಅಲ್ಲಿ ವೀಕ್. ಸೊ ಈ ತರ ಹಲವಾರು ಮನಸ್ಸಿನ ಒಂದು ಕ್ಷೇತ್ರಗಳಿದಾವೆ. ಒಂದೊಂದರಲ್ಲಿ ಒಂದೊಂದಿರ್ತದೆ. ಕೆಲವರು ರಿಲೇಶನ್ಶಿಪ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ, ಕೆರಿಯರ್ ಅಲ್ಲಿ ತುಂಬಾ ವೀಕ್ ಆಗಿರ್ತಾರೆ, ಬಿಸ್ನೆಸ್ ಅಲ್ಲಿ ವೀಕ್ ಆಗಿರ್ತಾನೆ. ಅವ್ನು ಬೆಳಿತಿರ್ತಾನೆ, ಅವನು ಎಲ್ಲರಲ್ಲೂ ಸೋಲ್ತಿರ್ತಾನೆ. ಬಟ್ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿರ್ತಾನೆ, ಬೈಂಡಿಂಗ್ ಇರುತ್ತೆ. ಬಹಳಷ್ಟು ರಿಲೇಶನ್ಶಿಪ್ ಅಲ್ಲಿ ಎಲ್ಲರೂ, ನಾಟ್ ಓನ್ಲಿ ಅವ್ನ ಫ್ಯಾಮಿಲಿ ಅಂತಲ್ಲ, ಅವನ ಫ್ರೆಂಡ್ಸ್ ಹತ್ರ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ, ಅವರ ಒಂದು ನೆಂಟರ ಜೊತೆ ರಿಲೇಶನ್ಶಿಪ್ ಚೆನ್ನಾಗಿರುತ್ತೆ, ಎಲ್ಲ ಕಡೆ ಚೆನ್ನಾಗಿರುತ್ತೆ. ಬಟ್ ಅವ್ನು ಬೇರೆ ಬೇರೆ ಸೋಲ್ತಾ ಇರ್ತಾನೆ. ಸೊ ಆ ರೀತಿಯಾಗಿ ಮಲ್ಟಿ ಡೈಮೆನ್ಷನಲ್ಲಿ ಎಲ್ಲ ರೀತಿಯಿಂದ ನಾನು ಕರೆಕ್ಟ್ ಆಗಿರ್ತೀನಿ ಅಂತಲ್ಲ. ಅಲ್ಲಿ ಚೆನ್ನಾಗಿದ್ರೆ ಇಲ್ಲಿ ವೀಕ್ ಇರ್ತಾನೆ, ಇಲ್ಲಿ ಚೆನ್ನಾಗಿದ್ರೆ ಅಲ್ಲಿ ವೀಕ್ ಆಗಿರ್ತಾನೆ. ಸೊ ಇವೆಲ್ಲವನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ನಾಲೆಡ್ಜ್ ಬಂದ್ರೆ ಸಾಕು ಅವನಿಗೆ. ಅವನಿಗೆ ಗೊತ್ತಾಗಬೇಕು ನಾನು ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀನಿ, ಯಾವುದರಲ್ಲಿ ವೀಕ್ ಇದ್ದೀನಿ. ಸೊ ಯಾವುದರಲ್ಲಿ ವೀಕ್ ಇದ್ದೀನಿ ಅಂದ್ರೆ ವೀಕಿನ ಬ್ಯಾಲೆನ್ಸ್ ಮಾಡ್ತಾನೆ. ಯಾವುದರಲ್ಲಿ ಸ್ಟ್ರಾಂಗ್ ಇದ್ದೀನಿ ಅಂದ್ರೆ ತುಂಬಾ ಓವರ್ ಕಾನ್ಫಿಡೆನ್ಸ್ ಆಗಿರ್ತಾನೆ ಅದರಲ್ಲಿ, ಅದನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾನೆ, ವಾಪಸ್ ತಂದ್ಕೊಂಡ್ಬರ್ತಾನೆ ಅವನು. ಈಗ ಅಲ್ಲೂ ಬಿಡ್ಬೋದು, ಹೊಡೆತ ಕೊಡ್ಬೋದು, ಅಲ್ಲಿ ಕೂಡ ಹೇಳಕ್ ಬರಲ್ಲ. ಅಲ್ಲೂ ಬ್ಯಾಲೆನ್ಸ್ ಮಾಡ್ತಾನೆ, ಇಲ್ಲೂ ಬ್ಯಾಲೆನ್ಸ್ ಮಾಡ್ತಾನೆ. ಲೈಫ್ ಈಸ್ ಆಲ್ ಅಬೌಟ್ ಬ್ಯಾಲೆನ್ಸಿಂಗ್.
ಸೊ ಒಂದ್ ಗಾಲಿ ಇದ್ರೆ ಸಾಕಾಗಲ್ಲ ನಮ್ಗೆ. ಒಂದ್ ಕಾರ್ ಹೋಗ್ತಾ ಇದೆ ಅಂತ ಹೇಳಿದ್ರೆ ಎಲ್ಲ 4 ಗಾಲಿ ಕೂಡ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಆಗಿರಬೇಕು ಸೊ ದಟ್ ಆ ಥರ. ಸೊ ಆ ರೀತಿಯಾಗಿ ಇರುತ್ತೆ ಹೊರತು ಕಾನ್ಫಿಡೆನ್ಸ್ ಅನ್ನೋದನ್ನು ನನಗೆ ಯಾಕೋ ಅಂದರೆ ಅದು ಒಂದು ಪ್ರಪಂಚ ಹೆಂಗೆ ತಗೊಳುತ್ತೋ ಗೊತ್ತಿಲ್ಲ ಆಗಲಿ, ನನಗೇನೋ ಯಾಕೋ ಕಾನ್ಫಿಡೆನ್ಸ್ ಅನ್ನೋ ವರ್ಡ್ ನನಗೇನು ಕಾನ್ಫಿಡೆನ್ಸ್ ಕೊಟ್ಟಿಲ್ಲ. ಅರ್ಥ ಇಲ್ಲ ಅಂತ ಅರ್ಥ ಇಲ್ಲ, ನನಗಂತೂ ಅರ್ಥ ಇಲ್ಲ. ಬಿಕಾಸ್ ಐ ಆಮ್ ನಾಟ್ ಅ ಕಾನ್ಫಿಡೆಂಟ್ ಮ್ಯಾನ್. ಸೊ ಯು ಆರ್ ಅ ಚಾಲೆಂಜಿಂಗ್ ಮ್ಯಾನ್. ಎಸ್. ಸೊ ಈ ಒಂದು ಛಲ ಅನ್ನೋದನ್ನ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ, ವೇದಗಳಲ್ಲಿ, ಸೊ ಇದನ್ನ ಯಾವ ಥರ ಅದನ್ನ ಹೇಳಿರ್ಬೋದು ಆ್ಯಕ್ಚುಲಿ? ಅದೇ ಎಲ್ಲದರಲ್ಲೂ ಛಲ. ಅದಕ್ಕೆ ಬಸವಣ್ಣವ್ರು ಅದನ್ನೇ ಹೇಳ್ತಿದಾರಲ್ಲ, ಎಲ್ಲದರಲ್ಲೂ ಛಲ ಬೇಕು. ಇವತ್ತು ನಾನು ಬೇರೆಯವರ ಹಣಕ್ಕೆ ಆಸೆ ಪಟ್ಟರೆ ಅದಕ್ಕೊಂದು ಛಲ ಬೇಕು, ನನಗೆ ಬೇಡ ಹಣ ಅಂತ ಅನ್ನೋದಕ್ಕೆ. ನನ್ನ ಮನೇಲಿರ್ತಕ್ಕಂಥ ಹೆಂಡತಿ ಅಲ್ಲದೆ ಬೇರೆ ಒಂದು ಹೆಣ್ಣಿಗೆ ಆಸೆ ಪಡ್ತಾ ಇದ್ದೀನಿ, ನನಗೆ ಬೇಡ, ಅದಕ್ಕೆ ಛಲ ಬೇಕು. ಎಲ್ಲದಕ್ಕೂ ಛಲ ಬೇಕು ನನಗೆ. ಆ ಥರ ಛಲಗಳಿದ್ದವನ್ನೇ ಅವನು ಪರಮಾತ್ಮ ಮೆಸ್ತಾನಂತೆ. ಛಲವಿಲ್ಲದವರ ಮೆಚ್ಚ ಕೂಡಲ ಸಂಗಮ ದೇವ. ಎಲ್ಲದಕ್ಕೂ ಛಲ ಬೇಕು. ಇವತ್ತು ನೋಡಿ, ನೀನು ಒಂದು ಹೆಲ್ತ್ ಕಾಪಾಡ್ಕೊಳ್ಳೋಕೆ ಛಲ ಬೇಕು, ಹೌದಾ? ನಿನ್ನ ಒಂದು ಜಾಬ್ ಕಾಪಾಡ್ಕೊಳ್ಳೋಕ್ಕೆ ಛಲ ಬೇಕು, ಕೆರಿಯರ್ ಕಾಪಾಡ್ಕೊಳ್ಳೋದಕ್ಕೆ ಪ್ರತಿಯೊಂದಕ್ಕೂ ಛಲ ಬೇಕು. ನಿನ್ನ ಒಂದು ಕುಟುಂಬವನ್ನು ಕಾಪಾಡ್ಕೊಳ್ಳೋಕ್ಕೆ ಛಲ ಬೇಕು. ಪ್ರತಿಯೊಂದರಲ್ಲೂ ಕೂಡ ಛಲ ಬೇಕು. ಯಾವುದ್ರಲ್ಲಿ ನಮಗೆ ಛಲ ಇಲ್ವೋ ಅದು ವೀಕ್ ಆಗುತ್ತೆ ನಮಗೆ. ಎಲ್ಲಿ ಛಲ ಇದೆಯೋ ಅಲ್ಲಿ ಫೋಕಸಿಂಗ್ ಇರುತ್ತೆ. ಅಂದರೆ ಅವೇರ್ ಆಗಿರ್ತೀವಿ ನಾವು. ಛಲ ಅಂದರೆ ಏನು? ಅವೇರ್ನೆಸ್ನ ಕೊಡುತ್ತೆ ಛಲ ಯಾವತ್ತೂ ಕೂಡ. ನಾನು ಈ ಒಂದು ಚಾಲೆಂಜಸ್ನ ತೊಗೊಂಡಿದ್ದೀನಿ, ಅವೇರ್ ಆಗ್ತೀನಿ ನಾನು. ಚಾಲೆಂಜಸ್ ಇಲ್ಲ, ಬೇಡ ಹೋಗ್ತು. ಸೊ ಫೋಕಸ್ಸಿಂಗ್ ಇರುತ್ತೆ, ಅವೇರ್ನೆಸ್ ಇರುತ್ತೆ. ಅದಕ್ಕೆ ಛಲ ಅನ್ನೋದು ರೈಟ್ ವರ್ಡ್. ಕಂಪೇರ್ ಟು ಕಾನ್ಫಿಡೆನ್ಸ್, ಛಲ ಇಸ್ ದ ರೈಟ್ ವರ್ಡ್. ಸೊ ಹಾಗಾಗಿ ಈ ಒಂದು ಎಪಿಸೋಡ್ ಮುಖಾಂತರ ನಾವು ತಿಳ್ಕೊಂಡಿದ್ದೇನಂತ ಹೇಳಿದ್ರೆ, ಇವತ್ತಿನ ದಿವಸ ಹೆಚ್ಚಾಗಿ ಎಲ್ಲರೂ ಕಾನ್ಫಿಡೆಂಟ್ ಆಗಿರು, ಕಾನ್ಫಿಡೆನ್ಸ್ ಅನ್ನೋದ್ರ ಬಗ್ಗೆನೇ ತುಂಬ ವಿಪರೀತವಾಗಿ ಮಕ್ಕಳ ಮೇಲೆ ಪ್ರೆಜರ್ ಹೇರ್ತಾ ಇದ್ದಾರೆ ಅಂತ ಅನ್ಬೋದು. ನಾವಿಲ್ಲಿ ತಿಳ್ಕೊಬೇಕಾಗಿರೋದು ಏನಂತ ಹೇಳಿದ್ರೆ, ಕಾನ್ಫಿಡೆನ್ಸ್ಗಿನ ನಮ್ಮಲ್ಲಿ ಬೇಕಾಗಿರ್ತಕ್ಕಂಥದ್ದು ಛಲ ಅನ್ನೋದು. ಚಾಲೆಂಜ್. ಆ ಒಂದು ಲೈಫ್ನ ನಾವು ಚಾಲೆಂಜಿಂಗ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ಜೀವನನ ಎದುರಿಸ್ಕೊಂಡು ನಾವು ಸಕ್ಸಸ್ಫುಲ್ ಆಗಿ ಬದುಕ್ಬೋದು ಅಂತ ಹೇಳಿ ತಿಳ್ಕೊತಾ ಈ ಒಂದು ಎಪಿಸೋಡ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸೊ ಕಾನ್ಫಿಡೆನ್ಸ್ಗಿನ ಛಲ ಇರಬೇಕು ಅಂತ ಹೇಳಿ ಅದ್ರ ಬಗ್ಗೆ ಡೀಪಾಗಿ ತಿಳಿಸ್ಕೊಡೋದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು.